ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಿಶಿಧರ್. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನ ತಗೊಂಡ್ರೆ ಸಾಕಷ್ಟು ವರ್ಷಗಳಿಂದ ಒಂದು ವಿಚಾರ ತುಂಬಾನೇ ಹೋರಾಟಗಳನ್ನ ನಡೆಸ್ಕೊಂಡು ಬರ್ತಾ ಇದ್ರು. ಪರಿಹಾರವಿಲ್ಲದ ಸಮಸ್ಯೆ, ಎಲ್ಲವೂ ಸಮಸ್ಯೆಗಳಿಗೆ ಪರಿಹಾರ ಇದೆ. ಆದ್ರೆ ಒಂದು ಜ್ವಲಂತ ಸಮಸ್ಯೆ ಸಾಕಷ್ಟು ಹೋರಾಟಗಳನ್ನ ಹುಟ್ಟಿ ಹಾಕ್ತಾ ಇದೆ. ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಟ್ರೆಂಡಿಂಗ್ ಆಗಿ ಮಾತುಕತೆಗಳು, ವಾದ ವಿವಾದಗಳು, ಒಬ್ಬರ ಮೇಲೆ ಒಬ್ಬರ ಒಂದು ವಾದ ಪ್ರತಿವಾದಗಳೆಂಬಂತೆ ತುಂಬಾನೇ ಟ್ರೋಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಈಗ ಪ್ರೆಸೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ತುಂಬಾನೇ ಟ್ರೋಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅಂತಹ ಸಮಸ್ಯೆ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತದೇ ನೀರಿನ ಸಮಸ್ಯೆ. ಮನುಷ್ಯನಿಗೆ ಅವಶ್ಯಕವಾಗಿ ಬೇಕಾಗಿರೋದು ಗಾಳಿ ಮತ್ತೆ ನೀರು. ಇಂತಹ ನೀರಿನ ಸಮಸ್ಯೆಗೆ, ಮನುಷ್ಯನಿಗೆ ಅವಶ್ಯಕತೆ ಬೇಕಾಗಿರುವಂತ ಈ ನೀರಿನ ಸಮಸ್ಯೆ ಯಾಕೆ ಇಷ್ಟೆಲ್ಲ ಒಂದು ಸದ್ದನ್ನ ಮಾಡ್ತಾ ಇದೆ ಅಂದ್ರೆ ಎಲ್ಲರಿಗೂ ವಿಚಾರವನ್ನ ತಿಳಿಸಲೇಬೇಕಾಗಿರುವಂತದ್ದು ನಮ್ಮ ಒಂದು ಮಾಧ್ಯಮದ ಕರ್ತವ್ಯ ಅಂತ ಹೇಳ್ಬೋದು. ನೀರಾವರಿ ಹೋರಾಟ ಅಂದ್ರೆ ಎಲ್ಲರಿಗೂ ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ, ದೇಶೀಯ ಮಟ್ಟದಲ್ಲಿ ನೆನಪಾಗೋದು ಅಂದ್ರೆ ಒಂದೇ ಒಂದು ಹೆಸರು ಸದ್ದು ಮಾಡಿರುವಂತದ್ದು. ಆ ಹೆಸರು ಬಹುಶಃ ನಿಮ್ಗೆ, ನಮಗೆ ಎಲ್ಲರಿಗೂ ಪರಿಚಿತವಾಗಿರುವಂತಹ ಹೆಸರು ಮತ್ತೆ ವ್ಯಕ್ತಿ. ಆ ವ್ಯಕ್ತಿ ಯಾರು ಅಂತ ಹೇಳೇ ಬಿಡೋಣ. ಆರ್ ಆಂಜನೇಯ ರೆಡ್ಡಿ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಸೊ ಸರ್ಗೆ ನಮ್ಮ ಒಂದು ಸಿಟಿವಿ ಕಡೆಯಿಂದ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸುತ್ತಾ, ಇವತ್ತು ಸರ್ ಅವರ ಪರಿಚಯ ಎಲ್ಲರಿಗೂ ಇದೆ. ಸರ್ ಅವರ ಪೂರ್ಣ ಹೆಸರು ಆರ್ ಆಂಜನೇಯ ರೆಡ್ಡಿ, ಅಧ್ಯಕ್ಷರು ಶಾಶ್ವತ ಹೋರಾಟ ನೀರಾವರಿ ಹೋರಾಟ ಸಮಿತಿ. ನೀರಾವರಿಗಾಗಿ, ನೀರಿಗಾಗಿ, ಶಾಶ್ವತ ನೀರಿಗಾಗಿ ಸಾಕಷ್ಟು ಅವರ ಶಕ್ತಿಯನ್ನ, ಅವರ ಒಂದು ಪರಿಶ್ರಮವನ್ನ, ಅವರ ಸಮಯವನ್ನ ತ್ಯಾಗ ಮಾಡಿದ್ದಾರೆ ಜನರಿಗಾಗಿ ಅಂದ್ರೆ ಈ ಸಮಯದಲ್ಲಿ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಸೊ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕೂರಿಸಿರುವಂತಹ ಉದ್ದೇಶ ಏನು ಅಂತಂದ್ರೆ, ಈ ನೀರಾವರಿ ಹೋರಾಟದ ಒಂದು ನಿಟ್ಟಿನಲ್ಲಿ ಭಾನುವಾರ ಅಂದ್ರೆ ಇದೇ ತಿಂಗಳ 15ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಬಂದ್ ಅನ್ನ ಆಚರಿಸ್ತಾ ಇದ್ದಾರೆ ಸರ್. ಸೊ ಈ ಒಂದು ಬಂದಲ್ಲಿ ಏನೆಲ್ಲ ವಿಚಾರಗಳಿದೆ, ಯಾಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಂದನ್ನ ಮಾಡ್ತಾ ಇದೆ ಅನ್ನೋದು ನೀರಿನ ಸಮಸ್ಯೆಗಾಗಿ. ಸೊ ಈ ನೀರಿನ ಸಮಸ್ಯೆ ಸರ್ ತುಂಬಾ ವರ್ಷಗಳಿಂದ ನೀವು ಕಂಡು ಕುಳಿದು ಅದನ್ನ ದೇಹದಲ್ಲೇ ಜೀರ್ಣಿಸ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳ್ಬೋದು. ಈ ಸಮಸ್ಯೆಗೆ ನಿಮ್ಮ ಸಾಕಷ್ಟು ಒಂದು ಸಮಯವನ್ನ ವೆಚ್ಚ ಮಾಡಿದ್ದೀರಾ, ಜ್ಞಾನವನ್ನ ವೆಚ್ಚ ಮಾಡಿದ್ದೀರಾ, ಹೋರಾಡಿದ್ದೀರಾ, ಸಾಕಷ್ಟು ವಿಷಯಗಳನ್ನ ಜನತೆಗೆ ತಿಳಿಸ್ಕೊಟ್ಟಿದ್ದೀರಾ. ಇವತ್ತು ಸಹ ಇನ್ನ ಒಂದಷ್ಟು ವಿಚಾರ ಜನತೆಗೆ ಹೋಗ್ಬೇಕಾಗಿದೆ, ಜನರಿಗೆ ಅರಿವು ಮೂಡಬೇಕಾಗಿದೆ. ಹಾಗಾದ್ರೆ ಜಿಲ್ಲೆಯಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಯಾಕೆ ಈ ನೀರಿಗೋಸ್ಕರ ಇಷ್ಟೆಲ್ಲ ಹೋರಾಡಬೇಕಾಗಿದೆ, ಯಾಕೆ ನೀರಿನ ಅವಶ್ಯಕತೆ ಇದೆ ಅನ್ನೋದು ಸರ್ಕಾರಗಳಿಗೆ ಗೊತ್ತಿಲ್ವಾ, ನೀರು ಅತಿ ಮುಖ್ಯ ದೇಹಕ್ಕೆ ಅನ್ನೋದು ಗೊತ್ತಿಲ್ವಾ, ನೀರಿನಿಂದ ಆರೋಗ್ಯ ಇದೆ ಅನ್ನೋದು ಗೊತ್ತಿಲ್ವಾ, ಎಲ್ಲ ಗೊತ್ತಿದ್ರು ಈ ಬಂದ್ ಯಾಕೆ, ಈ ಹೋರಾಟಗಳು ಯಾಕೆ, ಈ ಕಾಂಟ್ರವರ್ಸಿಯಲ್ ನ್ಯೂಸ್ಗಳು ಯಾಕೆ, ಇವೆಲ್ಲ ಏಕೆ ಅಂತ? ಒಳ್ಳೆ ಪ್ರಶ್ನೆ ಕಾಮಾಕ್ಷಿ ಅವರೇ. ಈಗ ತಾವು ಹೇಳಿದ್ರಿ ಆಂಜನೇಯ ರೆಡ್ಡಿಯವರು ಭಾಳ ಚಿರಪರಿಚಿತರು ಅಂತ. ನಾನು ಚಿರಪರಿಚಿತನಾಗಲಿಕ್ಕೆ ಒಂದು ತಗೊಂಡಿರ್ತಕ್ಕಂಥ ವಿಚಾರನೇ ಬಹಳ ಜೀವನಾವಶ್ಯಕವಾದಂಥ, ಅತ್ಯಂತ ಪ್ರತಿಯೊಂದು ಜೀವಿಗೂ ಬೇಕಾದಂಥದ್ದು ಸುರಕ್ಷಿತವಾದಂಥ ಕುಡಿಯೋ ನೀರು. ಹೌದು. ಅದ್ರ ಜೊತೆಗೆ ಆಹಾರ. ಹೌದು. ಆ ಆಹಾರ ಬರಬೇಕು ಅಂದ್ರೆ ನಮಗೆ ನೀರಾವರಿ ಬೇಕು. ಭೂಮಿಗೇನು ನೀರು ಕೊಡ್ಬೇಕು ನಾವು. ಹಾಗಾಗಿ ದೇಹಕ್ಕೆ ಎಷ್ಟು ನೀರು ಮುಖ್ಯನೋ ಭೂಮಿಗೂ ನೀರು ಕೊಡೋದು ಮುಖ್ಯ. ಹಾಗಿದ್ರೇನೆ ನಮಗೆ ಸುರಕ್ಷಿತವಾದಂಥ ಕುಡಿಯುವ ನೀರು, ಆರೋಗ್ಯವಾದಂಥ ಆಹಾರ ಬರಲಿಕ್ಕೆ ಸಾಧ್ಯತೆ. ಹಾಗಾಗಿನೇ ನಾನು ನನ್ನ ಜೀವನದ ಪಯಣದಲ್ಲಿ ಯಾವುದೋ ಒಂದು ಪಾಯಿಂಟ್ ಅಲ್ಲಿ GS ಪರಮಶಿವಯ್ಯನವರ ಒಂದು ಪರಿಚಯ ಆದ್ಮೇಲೆ ನೀರಿನ ಪ್ರಾಮುಖ್ಯತೆ ಮತ್ತು ನೀರಾವರಿ ಯೋಜನೆಗಳ ಪ್ರಾಮುಖ್ಯತೆ ಈ ಜಿಲ್ಲೆಗಳಿಗೆ ಎಷ್ಟಿದೆ, ಮತ್ತು ಈ ಜಿಲ್ಲೆಗಳಲ್ಲಿ ಅಂತರ್ಜಲದ ಪರಿಸ್ಥಿತಿ ಏನು, ಕೆರೆಕುಂಟೆಗಳ ಪರಿಸ್ಥಿತಿ ಏನು, ಜೀವ ನದಿಗಳು ಏನಾಗಿದ್ದಾವೆ, ಮತ್ತು ಅಂತರ್ಜಲದ ಗುಣಮಟ್ಟ ಹೇಗಿದೆ, ಮತ್ತು ಅದನ್ನ ಕುಡಿತಾ ಇರೋದ್ರಿಂದ ಜನರ ಮೇಲೆ ಆರೋಗ್ಯದ ಮೇಲೆ ಏನೇನು ದುಷ್ಪರಿಣಾಮಗಳಾಗ್ತಾ ಇದಾವೆ, ಮತ್ತು ರೈತನಿಗೆ ನೀರಿನ ಭದ್ರತೆ ಇಲ್ಲದೆ ಇರೋದ್ರಿಂದ ಅವನ ಆರ್ಥಿಕ ಪರಿಸ್ಥಿತಿ ಹೇಗೆ ಹದಗೆಡ್ತಾ ಇದೆ, ಆಮೇಲೆ ಅವನ ಆರೋಗ್ಯದ ಪರಿಸ್ಥಿತಿ, ಜನಸಾಮಾನ್ಯರ ಆರೋಗ್ಯದ ಪರಿಸ್ಥಿತಿ ಹೇಗೆ ಹದಗೆಡ್ತಾ ಇದೆ, ಮುಂದಿನ ಪೀಳಿಗೆಗಳ ಭವಿಷ್ಯ ಏನು, ಹೀಗೆ ಈ 10 ಪ್ರಶ್ನೆಗಳನ್ನು ಇಟ್ಕೊಂಡು ನಾವು ನೀರಿನ ಈ ಹೋರಾಟಕ್ಕೆ ಮುಂದಾಗಿದ್ದು. ಆದರೆ ನೀವು ಹೇಳಿದಾಗೆ ನಾನೊಬ್ಬ ಇಲ್ಲಿ ನಗಣ್ಯ, ನಾನಿವತ್ತು ಇಲ್ಲಿ ನೀವು ಇಲ್ಲಿ ಕರೆದು ಕುಂಡ್ರಿಸಿ ಮಾತಾಡ್ತಿದ್ರಿ ಅಂದರೆ
ಇದಕ್ಕೆ ಕಾರಣ ನಮ್ಮ ಜಿಲ್ಲೆಗಳ ಎಲ್ಲ ನಮ್ಮ ಹೋರಾಟದ ಎಲ್ಲ ನನ್ನ ಸಂಗಾತಿಗಳು, ನಮ್ಮ ಕನ್ನಡ ಪರ ಸಂಘಟನೆಗಳಿರಲಿ, ದಲಿತ ಪರ ಸಂಘಟನೆಗಳಿರಲಿ, ನಮ್ಮ ರೈತ ಪರ ಸಂಘಟನೆಗಳಿರಲಿ ಮತ್ತು ಕಾರ್ಮಿಕ ಸಂಘಟನೆಗಳಿರಲಿ, ಮತ್ತು ಇದಲ್ಲದೆ ಅನೇಕ ಜನ ಮಹಿಳೆಯರು, ವಿದ್ಯಾರ್ಥಿಗಳು, ಯುವಜನರು, ಇವರೆಲ್ಲರ ಒಂದು ಬೆಂಬಲ ಮತ್ತು ಅನೇಕ ವಿಜ್ಞಾನಿಗಳು, ನಿವೃತ್ತ ನ್ಯಾಯಾಧೀಶರು, ನಿವೃತ್ತ ಪ್ರೊಫೆಸರ್ಸು ಅವರ ಆಶೀರ್ವಾದ ಇವೆಲ್ಲ ಸಿಕ್ಕಿದ್ರಿಂದನೇ ಇವತ್ತು ನಾನೂ ಸಹ ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ, ಜನರ ಮುಂದೆ ಪರಿಣಾಮಕಾರಿಯಾಗಿ ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ. ನೀವು ಹೇಳಿದ ಪ್ರಶ್ನೆ, ನಮ್ಮ ಜಿಲ್ಲೆಗಳಲ್ಲಿ ನೀರಿನ ಬವಣೆ ಆಗಿದೆ ಅಂದರೆ ನೋಡಿ, ಇದು ಎಲ್ರಿಗೂ ಗೊತ್ತಿದೆ. ಇವತ್ತು ನಮ್ಮ ಜಿಲ್ಲೆಗಳಿಗೆ ಯಾವುದೇ ಅಣೆಕಟ್ಟೆಗಳಿಲ್ಲ, ಹೌದು, ನದಿ ನಾಲೆಗಳು, ಜೀವಂತ ನದಿಗಳಿಲ್ಲ. ನಿಜ. ಇದ್ದಂಥ ಕೆಲವು ನದಿಗಳು ಅಂದರೆ ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಚಿತ್ರಾವತಿ, ಪಾಲಾರು, ಮತ್ತು ಏನು ಅರ್ಕಾವತಿ, ನಮ್ಮ ನಂದಿ ಹಿಲ್ಸ್ ಹುಟ್ಟಿ ಆ ಕಡೆ ಬೆಂಗಳೂರು ಗ್ರಾಮಾಂತರಕ್ಕೆ ಹರಿಯುವಂಥದ್ದು, ಪಾಪಾಗ್ನಿ, ಇವೆಲ್ಲವನ್ನ ನಾವು ಕೇವಲ ರೇಖಾಚಿತ್ರಗಳ ಮೇಲೆ ನೋಡುವಂತ ಪರಿಸ್ಥಿತಿ ಬಂದಿದೆ. ಒಂದು ಕಾಲದಲ್ಲಿ ಇವೆಲ್ಲ ತುಂಬಿ ತುಳುಕಾಡ್ತಿದ್ದಂಥವು, ಆದ್ರೆ ಇವತ್ತಿಲ್ಲ. ಯಾಕೆ ಇಲ್ಲ ಅನ್ನೋ ಪ್ರಶ್ನೆನೂ ನಾವು ಹಾಕೋಬೇಕು. ಅದ್ರ ಜೊತೆಗೆ ಇಡೀ ಏಷ್ಯಾ ಖಂಡದಲ್ಲೇನೆ ಅತ್ಯಂತ ಹೆಚ್ಚು ಕೆರೆಗಳನ್ನು ಹೊಂದಿರತಕ್ಕಂಥ ಜಿಲ್ಲೆಗಳು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು. ನಿಮಗೆ ಎಕ್ಸಾಂಪಲ್ ಹೇಳೋದಾದ್ರೆ, ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಒಂದೇ ಆಗಿದ್ದಾಗ ಇಲ್ಲಿ ಸುಮಾರು 8,000 ಚದರ ಕಿಲೋಮೀಟರ್ಗಳು ವ್ಯಾಪ್ತಿ ಇದೆ ನಮ್ಮದು ಜಿಲ್ಲೆ ಅವಿಭಜಿತ ಕೋಲಾರ ಜಿಲ್ಲೆ. ಅದರಲ್ಲಿ 4,000ಕ್ಕೂ ಹೆಚ್ಚು ಕೆರೆಗಳಿದ್ವು. ಅಂದರೆ 2 ಚದರ ಕಿಲೋಮೀಟರ್ಗೆ ಒಂದು ಕೆರೆ ಕಟ್ಟಿದಂಥ ಪುಣ್ಯದ ಕೆಲಸವನ್ನ ಯಾರೋ ಹಿರಿಯರು ಮಾಡಿದ್ರು. ಆದರೆ ಇವತ್ತು ಆ ಕೆರೆಗಳಿಗೆ ನೀರನ್ನು ಹರಿದು ತರ್ತಾ ಇದ್ದಂಥ ರಾಜಕಾಲುವೆಗಳು, ಆ ರಾಜಕಾಲುವೆಗಳಿಗೆ ನೀರನ್ನು ಕೊಡ್ತಾ ಇದ್ದಂಥ ಪೋಷಕ ಕಾಲುವೆಗಳು, ಇವೆಲ್ಲವೂ ಇವತ್ತು ಅಪಾಯದಲ್ಲಿವೆ. ಸರಿಯಾದ ನಿರ್ವಹಣೆ ಇಲ್ಲ. ಇವತ್ತು ಕೆರೆಗಳಲ್ಲಿ ಹೂಳು ತುಂಬಿಕೊಂಡಿದೆ, ಒತ್ತುವರಿಯಾಗಿದೆ, ಮತ್ತು ಕೆಲವು ಕೆರೆಗಳಂತೂ ನಾಪತ್ತೆನೇ ಆಗೋಗ್ಬಿಟ್ಟಿದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ ಮತ್ತೆ ನಮಗೆ ನೀರಿನ ಪರಿಸ್ಥಿತಿ ಹೇಗೆ? ಈಗ ನಮಗೆ ಕುಡಿಯೋದಕ್ಕೆ ಬೇಕು, ಕೃಷಿಗೆ ಬೇಕು, ನಮ್ಮ ದನಕರುಗಳಿಗೆ ಬೇಕು, ನಾವು ಏನಾದ್ರು ಕೋಳಿ ಫಾರ್ಮ್ ಮಾಡ್ತೀವ, ಸಣ್ಣ ಪುಟ್ಟ ಕೈಗಾರಿಕೆ ಮಾಡ್ತೀವ, ಏನು ಮಾಡಬೇಕಾದ್ರೂ ನೀರು ಬೇಕು. ಇವಾಗ ಆ ನೀರಿಗೆ ನಾವ್ ಏನ್ ಮಾಡಿದ್ವಿ? ಮೊದಲು ಬಾವಿಗಳನ್ನು ತೆಗೆಸ್ತಿದ್ರು. ಯಾರು? ನಮ್ಮ ಹಿರಿಯರು. ಅಂದ್ರೆ ಯಾವಾಗ ಮಳೆ ನೀರಿನಿಂದ ಮಾಡ್ತಿದ್ದಂತ ಕೃಷಿ ಮಾಯ ಆಯ್ತು, ಮತ್ತು ಕೆರೆ ನೀರಾವರಿ ಬಂತು, ಅದು ಮಾಯ ಆಯ್ತು. ಆಮೇಲೆ ಏನ್ ಮಾಡಿದ್ರು? ಬಾವಿಗಳ ನೀರಾವರಿಗೆ ಬಂದ್ರು. ಆ ಬಾವಿಗಳ ನೀರಾವರಿ ಹೋದಾಗ ಗರಂಡ ನೀರಾವರಿ ಆಯ್ತು. ಆ ಬಾವಿಯಲ್ಲೇ ಇನ್ನೊಂದು, ಅದರಲ್ಲಿ ಸೈಡ್ ಪಂಪ್ಗಳು ಹಾಕೋದು, ಏನೇನೋ ಮಾಡಿ ಬಹಳ ನೀರಿಗಾಗಿ ಅನ್ವೇಷಣೆ ಮಾಡೋದನ್ನ ಪ್ರಯತ್ನ ಮಾಡಿದ್ರು. ಅಂತರ್ಜಲ ಖಾಲಿ ಆಗ್ತಾ ಬಂತು. ಮೊದಲು ಒಂದು ಕಾಲದಲ್ಲಿ ಒಂದು 5 ಅಡಿಯಲ್ಲೋ 10 ಅಡಿಯಲ್ಲೋ ನೀರು ಸಿಗ್ತಿದ್ದಂತ ನೀರು 100 ಅಡಿಗಳಿಗೆ ಹೋಯ್ತು. ಅದಾದ ಮೇಲೆ ನೋಡಿ ಅಪಾಯಕಾರಿ ಸಂಸ್ಕೃತಿ, ಬೋರ್ವೆಲ್ ಸಂಸ್ಕೃತಿ ಬಂತು. ನಾವೇನೋ ಬೋರ್ವೆಲ್ಗಳಿಗೆ ಜಮೀನ್ ಮಾರಿನೋ ಒಡವೆ ಮಾರಿನೋ ದುಡ್ಡು ಕೊಟ್ಬಿಟ್ರೆ ಅವನು ಒಂದು ರಾತ್ರಿಯಲ್ಲೋ 2 ರಾತ್ರಿಯಲ್ಲೋ ಕೊರೆದ್ಬಿಟ್ಟು ಹೊರಟೋಗ್ತಾರೆ. ನಮ್ಮ ಅದೃಷ್ಟ ಇದ್ರೆ ನೀರು ಬರ್ತದೆ, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಅದರಿಂದ ಆಗಿರೋ ಪರಿಣಾಮ ಇವತ್ತೇನಂದ್ರೆ 5 ಅಡಿಯಲ್ಲಿ 10 ಅಡಿಯಲ್ಲಿ 50 ಅಡಿಯಲ್ಲಿ ಸಿಗಬೇಕಾಗಿದ್ದಂಥ ನೀರು ಇವತ್ತು 1,500 ಅಡಿವರೆಗೂ ನಾವು ತಲುಪುವಂತ ಪರಿಸ್ಥಿತಿ ಬಂದಿದೆ. ಆಯ್ತಪ್ಪ, ತಲುಪಿದ್ವಿ, ಆ ನೀರಾದ್ರೂ ಸುರಕ್ಷಿತವಾಗಿದೆಯಾ ಅಂದ್ರೆ ಇವತ್ತು ಎಲ್ಲಿ ನಮ್ದೆಲ್ಲ ಹಾರ್ಡ್ ರಾಕ್ ಏರಿಯಾ. ಈ ಹಾರ್ಡ್ ರಾಕ್ ಅಲ್ಲಿ ಇರ್ತಕ್ಕಂಥ ಆಕ್ವಿಫರ್ಸ್ ಅಲ್ಲಿ ಸಿಗುವಂತ ನೀರು ಹಲವಾರು ಲವಣಗಳಿಂದ ಕೂಡಿದೆ, ರಾಸಾಯನಿಕಗಳಿಂದ ಕೂಡಿದೆ. ಇದನ್ನ ಮೈನ್ಸ್ ಅಂಡ್ ಜುವಾಲಜಿ 20 ವರ್ಷದಿಂದನೇ ಹೇಳ್ತಾ ಇದೆ. ಎಲ್ಲಿ ಆಳದ ನೀರು ಕುಡಿತಾರೋ ಅಲ್ಲಿ ಆರೋಗ್ಯ ಸಮಸ್ಯೆಗಳು ಉದ್ಭವ ಆಗ್ತವೆ. ಹಾಗಾಗಿನೇ ನಮ್ಮ WHO ಕುಡಿಯುವ ನೀರಿಗೆ ಒಂದು ಸ್ಟ್ಯಾಂಡರ್ಡ್ಸ್ ಫಿಕ್ಸ್ ಮಾಡಿದೆ, ಯಾವ್ಯಾವ ಅಂಶಗಳು ಎಷ್ಟಿರಬೇಕು ಅಂತ. ನೋಡಿ, ನಮ್ಮ ದೌರ್ಭಾಗ್ಯ ಏನಂದ್ರೆ, ನಮ್ಮ ಇವತ್ತಿನ ಅಂದ್ರೆ ಈಗ ನಾವು ಎಲ್ಲಿ ಆಳದ ರಾಕಿ ಆಕ್ವಿಫರ್ಸ್ ಅಲ್ಲಿ ನೀರನ್ನು ಕುಡಿಯಕ್ಕೆ ಶುರು ಮಾಡಿದ್ವಿ, ಅವಾಗಿಂದನೇ ಅನೇಕ ರೀತಿಯಾದಂಥ ಏನು ಪರ್ಮಿಸಿಬಲ್ ಲಿಮಿಟ್ಸ್ ಅಂತ ಏನು ಹೇಳ್ತಾರೆ, ಅದರ 2 ಪಟ್ಟು 5 ಪಟ್ಟು 10 ಪಟ್ಟು ಇರತಕ್ಕಂಥ ಅನೇಕ ಅಪಾಯಕಾರಿ ನೀರನ್ನು ಕುಡಿಯುವಂಥ ಪರಿಸ್ಥಿತಿ ಬಂದಿದೆ. ಮತ್ತು ಈ ಕೊಳವೆ ಬಾವಿಗಳನ್ನ ರೈತರು ಒಂದು ರೀತಿಯಾದಂಥ ಜೂಜು, ಅಂದ್ರೆ ಅದು ಹಾಕ್ಲೇಬೇಕು, ಬೇರೆ ವಿಧಿ ಇಲ್ಲ, ಬೇರೆ ಕಸುಬು ಗೊತ್ತಿಲ್ಲ, ಬೇರೆ ಯಾವುದೋ ವ್ಯಾಪಾರ ಮಾಡಿ ದುಡ್ಡು ಸಂಪಾದನೆ ಮಾಡಕ್ ಸಾಧ್ಯ ಆಗೋದಿಲ್ಲ. ಭೂಮಿ ತಾಯಿಗೆ ದುಡಿಬೇಕು. ಭೂಮಿ ತಾಯಿಗೆ ದುಡಿಬೇಕಾದ್ರೆ ಬೋರ್ವೆಲ್ ಕೊರೆಸ್ಬೇಕು,
ಒಂದು ಫೇಲ್ ಆದರೆ ಇನ್ನೊಂದು ಕೊರೆಸಬೇಕು. ಹಾಗಾಗಿ ಇವತ್ತು ಅನೇಕ ಜನ ರೈತರು ತಮ್ಮ ಬೆವರಿನ ಹಣವನ್ನೆಲ್ಲ ಬೋರ್ವೆಲ್ಗಳಿಗೆ ಸುರಿದು ಇವತ್ತು ಪಾಪರಾಗಿರ್ತಕ್ಕಂಥದ್ದು ಇದೆ. ಮತ್ತು ಅನೇಕ ಜನ ಒಳ್ಳೊಳ್ಳೆ ರೈತರು ಇವತ್ತು ಬೇರೆ ಬೇರೆ ಕೆಲಸಗಳಿಗೆ, ಅಂದರೆ ಅವರಿಗೆ ಯಾವುದೇ ಕೌಶಲ್ಯ ಇರೋದಿಲ್ಲ, ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಮಣ್ಣಿನ ಕೆಲಸ, ಕಲ್ಲಿನ ಕೆಲಸ, ಅಥವಾ ಯಾವುದೂ ಇಲ್ಲ ಅಂದರೆ ಗುರ್ಕ ಕೆಲಸ, ಈ ರೀತಿಯಾದಂಥ ಕೆಲಸಗಳನ್ನು ಮಾಡುವಂಥ ಪರಿಸ್ಥಿತಿ ಇವತ್ತು ಬಂದೊದಗಿದೆ. ಆದರೆ ಈ ಕುಡಿಯುವ ನೀರನ್ನು, ಸುರಕ್ಷಿತ ಕುಡಿಯುವ ನೀರನ್ನು ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲೇ ಬರೆದಿಟ್ಟಿದ್ದಾರೆ. ಸೇಫ್ ಡ್ರಿಂಕಿಂಗ್ ವಾಟರ್ ನಮ್ದು ಆರ್ಟಿಕಲ್ 21ನಲ್ಲಿ ನಮ್ಮ ರೈಟ್ ಅದು. ಹೌದು, ಕೇಳಬಹುದು. ಆದರೆ ಅಂತ ಸಂವಿಧಾನಬದ್ಧವಾದಂತ ರೈಟ್ ಏನಿದೆ ಅಂತ ನೀರನ್ನು ಕೊಡುವಲ್ಲೂ ಸಹ ನಮ್ಮ ಸರ್ಕಾರಗಳು 30 ವರ್ಷಗಳಿಂದ ನಮಗೆ ಮೋಸನೆ ಮಾಡ್ಕೊಂಡು ಬರ್ತಾ ಇದ್ದಾವೆ, ವಂಚನೆ ಮಾಡ್ಕೊಂಡು ಬರ್ತಾ ಇದ್ದಾವೆ. ಆ ಭಾಗವಾಗಿ ಇವತ್ತು ಜಿಲ್ಲೆಗಳಲ್ಲಿ ಹೋರಾಟಗಳು ಬಹಳ ಒಂದು ಜೋರಾಗಿ ನಡೆಯುವಂತ ಪರಿಸ್ಥಿತಿ ಬಂದಿದೆ. ಹೌದು ಸರ್, ಈಗ ಮೂರನೇ ಶುದ್ಧೀಕರಣ ಮಾಡಬೇಕು. ಮೂರನೇ ಶುದ್ಧೀಕರಣ ನಡೀದೇ ಇರೋದ್ರಿಂದ ಸಾಕಷ್ಟು ಡಿಸೀಸಸ್ ಬರ್ತಾ ಇದೆ, ಮತ್ತೆ ಜನರಲ್ಲಿ ತುಂಬಾ ರೋಗದ ಗುಣಗಳು ಜಾಸ್ತಿ ಆಗ್ತಾ ಇದೆ, ಡಯಾಲಿಸಿಸ್ ಸೆಂಟರ್ಗಳು ಜಾಸ್ತಿ ಆಗ್ತಾ ಇದೆ, ಜನ ದುಡಿದಿದ್ದೆಲ್ಲ ಹಾಸ್ಪಿಟ್ಲ್ ಗಿಡಕ್ಕೆ ಸರಿ ಹೋಗ್ತಿದೆ. ಇನ್ನೊಂದು ವಿಚಾರ ಏನು ಅಂದ್ರೆ ಸರ್, ನಾವು ತಿಳ್ಕೊಬೇಕಾಗಿರುವಂತದ್ದು, ಸಾಮಾನ್ಯ ಜನತೆಗೆ ಅರ್ಥ ಆಗ್ಬೇಕಾಗಿರುವಂತದ್ದು, ಕೆಲಸ ಇರೋರು, ಏನೋ ಬಿಸ್ನೆಸ್ ಮಾಡೋ ಅಂತವ್ರು, ಸರ್ಕಾರಿ ಕೆಲಸ ಇರೋರು ಹೇಗೋ ಒಂದು ಹಾಗೆ ಜೀವನ ಮಾಡ್ಬಿಡ್ತಾರೆ. ಆದ್ರೆ ಭಾರತ ದೇಶದ ಬೆನ್ನೆಲುಬು ಕೃಷಿಕರು. ಕೃಷಿ ಇವತ್ತು ಅಲ್ಲಿಂದ ಬಂದ್ರೇನೆ ನಮ್ಮ ಹೊಟ್ಟೆ ತುಂಬೋದು. ಸೊ ಅಂತವ್ರು ಅದೇನೋ ತಂದೆ ತಾಯಿ ಮಧ್ಯೆ ಕೂಸ್ ಬಡವಾಯ್ತು ಅಂತಾರಲ್ಲ, ಹಂಗೆ ಹಾಳಾಗ್ತಿರೋದು, ಅನ್ಯಾಯ ಆಗ್ತಿರೋದು ರೈತರಿಗೆ, ರೈತರ ಜೀವನಕ್ಕೆ, ರೈತರ ಮಕ್ಕಳಿಗೆ. ರೈತರ ಮಕ್ಕಳನ್ನ ಓದ್ಸಕ್ ಆಗ್ತಿಲ್ಲ, ರೈತರ ಜೀವನ ಮಾಡಕ್ ಆಗ್ತಿಲ್ಲ. ಒಂದ್ ಬೋರ್ವೆಲ್ ಹಾಕ್ಬಿಟ್ಟು ಇರೋ ಒಡವೆನೋ ಆಸ್ತಿನೋ ಒಂದಷ್ಟು ಮಾರಿನೋ ಮಾಡಿದ್ರೆ ಆ ಬೋರ್ವೆಲ್ ಅಲ್ಲಿ ನೀರ್ ಬರುತ್ತೆ ಇಲ್ವೋ ಗೊತ್ತಿಲ್ಲ, ಬಂದ್ರು ಎಂತ ನೀರ್ ಬರುತ್ತೆ ಅಂತ ಗೊತ್ತಿಲ್ಲ. ಇವತ್ ನಾವು ಕುಡಿತಾ ಇರೋ ನೀರು ಕಲ್ಮಶನೆ. ಸೊ ಇಷ್ಟೆಲ್ಲ ರಿಯಾಲಿಟಿ ಗೊತ್ತು. ಇಲ್ಲಿ ನಾವ್ ಯಾರನ್ನೂ ದೂಷಣೆ ಮಾಡೋದು ಬೇಡ, ಯಾರ ಬಗ್ಗೆನೂ ಮಾತಾಡೋದು ಬೇಡ. ಟು ಬಿ ಫ್ರಾಂಕ್, ಇರೋದನ್ನ ಮಾತಾಡೋಣ. ಎಲ್ಲರಿಗೂ ಗೊತ್ತಿರೋ ಅಂತ ವಿಚಾರ. ನೀವು ಹೇಳಿದ್ರಿ, ನನಗೂ ಗೊತ್ತು, ಸಮಾಜಕ್ಕೂ ಗೊತ್ತು, ಎಲ್ಲಾ ಸರ್ಕಾರ ನಡೆಸ್ತಾ ಇರುವಂತಹ ರಾಜ ಮಹಾರಾಜರಿಗೂ ಗೊತ್ತು. ಇದು ಗೊತ್ತಿರುವಂತಹ ಸತ್ಯ. ಯಾಕಂದ್ರೆ ಒಂದು ದೇಹದಲ್ಲಿ ಎಲ್ಲರಿಗೂ ಹರಿಯೋದು ಒಂದೇ ರಕ್ತ, ಎಲ್ಲರೂ ಕುಡಿಯೋದು ನೀರೇನೆ. ಆ ನೀರಿನಿಂದ ಏನೆಲ್ಲ ಆಗುತ್ತೆ ಅಂತಾನು ಗೊತ್ತು. ನಮ್ಮ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ನೀರಿನ ಸಮಸ್ಯೆ ಹಿಂಗಿದೆ, ಇದರಿಂದ ಏನಾಗುತ್ತೆ ಎಲ್ಲಾ ಗೊತ್ತು, ಎಲ್ಲಾ ಸತ್ಯನೇ. ಆದ್ರೂನು ಇದು ನೆಸೆಸಿಟಿ ಆಗಿ ಬೇಕಾಗಿರುವಂತ ವಿಚಾರ. ಆದ್ರೂ ಕೂಡ ಈ ಹೋರಾಟಗಳು ಯಾಕೆ ಅಲ್ಲಿ ಅಧಿಕಾರ ನಡೆಸ್ತಾ ಇರುವಂತ ಗೊತ್ತಾಗ್ತಾ ಇಲ್ವಾ ಇದು ಸಮಸ್ಯೆ ಅನ್ನೋದು? ನೋಡಿ, ನಾವು ಆರಿಸಿ ಕಳಿಸಿದಂತ ಜನಪ್ರತಿನಿಧಿಗಳಿಗೆ ಮೊದಲು ಒಂದು ಬದ್ಧತೆ ಇರಬೇಕು, ಕಮಿಟ್ಮೆಂಟ್ ಇರಬೇಕು, ಮತ್ತು ಒಂದು ವಿಷನ್ ಇರಬೇಕು. ರಾಜಕಾರಣಿಗೆ ಯಾವತ್ತೂ ಒಂದು 100 ವರ್ಷದ ಒಂದು ಬ್ಲೂ ಪ್ರಿಂಟ್ ಇರ್ತದೆ ಅವನ ಹತ್ರ, ಅವನಿಗೆ ಇಂಥವೆಲ್ಲ ಆಲೋಚನೆಗಳು ಬರ್ತವೆ. ಆದರೆ ಯಾವಾಗ ನಾವು ಮುಂದಿನ ಚುನಾವಣೆ, 5 ವರ್ಷದ ಚುನಾವಣೆನೇ ಬಹಳ ಮುಖ್ಯ, ಅದಕ್ಕಾಗಿ ನಮ್ಮ ಎಲ್ಲ ಪರಿಶ್ರಮ ಅಂತ ಅಂದ್ಕೊಂಬಿಟ್ರೆ, ನಾವು ನಮ್ಮೆಲ್ಲ ಕಾರ್ಯಕ್ರಮಗಳು, ಎಲ್ಲ ಕೆಲಸಗಳು ಅಂತ ಅಂದ್ಕೊಂಬಿಟ್ರೆ ಖಂಡಿತ ಇದೇ ರೀತಿಯಾದಂಥ ಸಮಸ್ಯೆಗಳು ಬರ್ತವೆ. ಇವತ್ತು ನೋಡಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಪಕ್ಷಗಳು ಆಡಳಿತ ಮಾಡಿದ್ದಾವೆ. ಹೌದು. ಆದರೆ ಎಲ್ಲರಿಂದನೂ ನಮಗೆ ನಾವೇನು ಭರವಸೆ ಇಟ್ಟಿದ್ದೀವಿ, ನಮಗೆಲ್ಲರಿಂದನೂ ನಿರಾಸೆನೇ ಆಗಿದೆ. ಆದರೆ ಬಹಳ ಮುಖ್ಯವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು, ನೀವು 3ನೇ ಹಂತದ ಶುದ್ಧೀಕರಣ ಅನ್ನುವಂಥ ಪ್ರಶ್ನೆ ಬಂದಾಗ, ಈಗ ನಮಗೆ 2010ರಲ್ಲಿ ಎತ್ತಿನ ಹೊಳೆ ಯೋಜನೆಯಿಂದ ನಾವು ಪ್ರತಿ ಮನೆಗೆ, ಅಂದರೆ ಈ 3 ಜಿಲ್ಲೆಗಳಲ್ಲಿರ್ತಕ್ಕಂಥ ಪ್ರತಿ ಮನೆಗೆ, ಅದು ಈ 3 ಜಿಲ್ಲೆಗಳೆಲ್ಲ ಇನ್ನೂ 3 ಜಿಲ್ಲೆಗಳು ಇದಾವೆ. ಆದರೆ ಈ ಕಟ್ಟಕಡೆಯ ಜಿಲ್ಲೆಗಳಿಗೆ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು, ನದಿ ನೀರನ್ನು ಕೊಡ್ತೀವಿ, 2 ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳಿ ಅದು 2010ರಲ್ಲಿ ಅದರ ಚಿಂತನೆ ಆರಂಭ ಆಯಿತು. 2014 ಮಾರ್ಚ್ 3ನೇ ತಾರೀಕು ಗುದ್ದಲಿ ಪೂಜೆ ಮಾಡಿದ್ರು. ಸಿದ್ದರಾಮಯ್ಯನವರಿದ್ರು, ಆ ವೇದಿಕೆಯಲ್ಲಿ ಎಲ್ಲ ಪಕ್ಷಗಳ ಮುಖಂಡರು ಇದ್ರು, ಸಂಸದರಾದಂಥ ವೀರಪ್ಪ ಮೊಯ್ಲಿ ಅವರಿದ್ದರು. ಅವತ್ತು ನಾವು ಅನೇಕ ವೈಜ್ಞಾನಿಕ ಸಂಸ್ಥೆಗಳು ಕೊಟ್ಟಂಥ ರಿಪೋರ್ಟ್ಗಳನ್ನು ಸರ್ಕಾರದ ಮುಂದೆ, ನಮ್ಮ ಜನಪ್ರತಿನಿಧಿಗಳ ಮುಂದೆ ಇಟ್ವಿ. ಏನು ಅಂದರೆ IASC ಹೇಳಿತ್ತು, ಈ ಎತ್ತಿನ ಹೊಳೆ ಯೋಜನೆಯಲ್ಲಿ ಈ ಕಾಂಟ್ರಾಕ್ಟರ್ ಹೇಳ್ತಾ ಇರ್ತಕ್ಕಂಥ 24 TMC ನೀರಿಲ್ಲ, ಇರ್ತಕ್ಕಂಥದ್ದೇ 8 TMC. ಇವ್ರು ಎಲ್ಲಿಂದ ಪೇಪರ್ ಮೇಲೆ ಬರ್ಕೊಂಡ್ರೆ ನೀರು ಬರುತ್ತಾ? ಹಾಗಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರದವ್ರಿಗೆ ನಾಮನೇ ಆಗದು ಅಂತ ಹೇಳಿ ಅವ್ರು ಹೇಳಿದ್ರು.
ಸರಿ, ಅದು ಸಾಲದು ಅಂತೇಳಿ ಸೆಂಟ್ರಲ್ ವಾಟರ್ ಕಮಿಷನ್ ಕರ್ನಾಟಕ ಸರ್ಕಾರಕ್ಕೆ ಒಂದು ಪತ್ರ ಬರೆದಿತ್ತು. ಆ ಪತ್ರ ನಮ್ಮ ಕೈಗೆ ಸಿಕ್ತು. ಅವರು ಸಹ ಈ ಯೋಜನೆಯಲ್ಲಿ ಕಡಾಖಂಡಿತವಾಗಿ ನೀರಿಲ್ಲ ಅಂತ ಹೇಳಿದ್ರು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿ ಅವರು ಹೇಳಿದ್ರು. ಆದ್ರೆ ಇಷ್ಟು ವೈಜ್ಞಾನಿಕ ಸಂಸ್ಥೆಗಳು ಹೇಳಿದ್ದನ್ನು ಕಸದ ಬುಟ್ಟಿಗೆ ಹಾಕಿ ಕಾಂಟ್ರಾಕ್ಟರ್ ಹೇಳ್ತಾ ಇದ್ದಾರೆ, ಅಥವಾ ಕಾಂಟ್ರಾಕ್ಟರ್ ಕೆಲವರನ್ನ ನೇಮಿಸ್ಕೊಂಡಿರ್ತಾರೆ, ನಾವು ಹೇಳಿದಂತೆ ರಿಪೋರ್ಟ್ ಬರ್ಕೊಡುವಂತ ಅವರು ತಜ್ಞರಿರ್ತಾರೆ ಹೆಸರು, ಆದ್ರೆ ಇವ್ರು ಹೇಳ್ದಂಗೆ ಬರ್ಕೊಡ್ತಾರೆ. ಅಂತವ್ರನ್ನ ನೇಮಿಸ್ಕೊಂಡು ಅವರ ವರದಿಗಳನ್ನ ತಗೊಂಬಂದು, ನೋಡ್ರಿ ಅವ್ರು ವಿರೋಧ ಮಾಡ್ತಿದ್ದಾರೆ ನೀರಾವರಿ ಹೋರಾಟಗಾರರು, ಅವ್ರಿಗೆ ನಾವು ಒಳ್ಳೇದ್ ಮಾಡ್ತಾ ಇದ್ರೆ ಸಹಿಸ್ಕೊಳಕ್ ಆಯ್ತಾ ಇಲ್ಲ, ನಮ್ಗೆ ಮಸಿ ಬಳಿಯೋದಕ್ಕೋಸ್ಕರ ಇಂಥದ್ದೆಲ್ಲ ಅಪಪ್ರಚಾರ ಮಾಡ್ತಾರೆ, ನೀವು ಸವಾಲ್ರಿ 2 ವರ್ಷದಲ್ಲಿ ಕುಡಿಯೋ ನೀರು ಕೊಡ್ತೀವಿ ಅಂದ್ರು. 14 ಆಯ್ತು, 16ಕ್ಕೆ ಕೊಡ್ಬೇಕಾಗಿತ್ತು ನೀರು, 16 ಹೋಯ್ತು, 18 ಚುನಾವಣೆ ಬಂತು, ಅವಾಗೂ ಇಲ್ಲ, 23 ಚುನಾವಣೆ ಬಂತು, ಅವಾಗೂ ಇಲ್ಲ, ಈಗ 26 ಬಂದಿದೆ, ಈಗ 27 ಕೊಡ್ತೀವಿ ಅಂತ ಸುಳ್ಳು ಹೇಳ್ತಿದ್ದಾರೆ. ಇವತ್ತು ನಾನು ನಮ್ಮ ಜನರ ಮುಂದೆ ಇವತ್ತು ನಾನು ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ, ಇವತ್ತೂ ಇವರು ಪ್ರತಿ ಮನೆಗೂ ಏನು ಕುಡಿಯುವ ನೀರು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಅದು 27ಕ್ಕೂ ಆಗೋದಿಲ್ಲ, 28ಕ್ಕೂ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಈಗ ನಮ್ಗೆ ಯಾವುದು ಕೊಡ್ತಾ ಇದ್ದಾರೆ, ನಮ್ಮ ಜಿಲ್ಲೆಗಳಿಗೆ ಕಾವೇರಿಯಿಂದನೋ ಅಥವಾ ಕೃಷ್ಣಾಯಿಂದನೋ ಕೊಡ್ತಾ ಇಲ್ಲ ನೀರೀಗ. ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಅವರು ಜನ ಉಪಯೋಗಿಸಿದಂತ, ಅದು ಗೃಹೋಪಯೋಗಿ ತ್ಯಾಜ್ಯ ನೀರು, ವಾಣಿಜ್ಯ ಚಟುವಟಿಕೆಗೆ ಉಪಯೋಗಿಸುವಂತ ತ್ಯಾಜ್ಯ ನೀರು ಮತ್ತು ಕೈಗಾರಿಕೆಗಳು ಉಪಯೋಗಿಸುವಂತ ತ್ಯಾಜ್ಯ ನೀರು ಒಂದೇ ಕಡೆಗೆ ಹರಿತದೆ. ಒಂದೇ ಸ್ಟಾರ್ಮ್ ವಾಟರ್ ಡ್ರೈನ್ಸ್. ಬೆಂಗಳೂರಿನಲ್ಲಿ ಸಪರೇಟ್ ರಾಜಕಾಲುವೆಗಳಾಗ್ಲಿ ಅಥವಾ ಮಳೆ ನೀರಿನ ಬೇರೆ ಇದು ಡ್ರೈನ್ಸ್ ಇಲ್ಲ, ಎಲ್ಲವೂ ಒಂದ್ರೊಳಗಡೆನೆ ಬರಬೇಕು. ಅಲ್ಲಿಂದನೇ STPಗಳಿಗೆ ಬರಬೇಕು. ಆ STPಗಳಲ್ಲಿ ಸೆಕೆಂಡರಿ ಟ್ರೀಟೆಡ್ ವಾಟರ್ನ ನಾವು ನಮಗೆ ಕೊಡ್ತೀವಿ ಅಂತ ಶುರು ಮಾಡಿದ್ರು. ಅದ್ರ ಬಗ್ಗೆನೂ ನಾವು ಸ್ವಲ್ಪ ಅಧ್ಯಯನ ಮಾಡಿದ್ವಿ. ಈಗ ನಾವು ಅವ್ರು ಹೇಳ್ದಂಗೆ ಇವ್ರು ಹೇಳ್ದಂಗೆ ಅದು ವಿರೋಧ ಮಾಡೋದು ಅಥವಾ ಸಮರ್ಥಿಸ್ಕೊಳ್ಳೋದು ಬೇಸ್ಲೆಸ್ ಆಗಿ ಎರಡೂ ಮಾಡೋದಿಲ್ಲ. ವೈಜ್ಞಾನಿಕ ವರದಿಗಳು ಏನಂದ್ರೆ, ಈ ಕರ್ನಾಟಕ ಸರ್ಕಾರವೇ 2015ನೇ ಇಸ್ವಿಯಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಪರಿಸರ ವಿಭಾಗವನ್ನು, ಎನ್ವಿರಾನ್ಮೆಂಟಲ್ ಡಿಪಾರ್ಟ್ಮೆಂಟ್ IISc ಬ್ಯಾಂಗ್ಳೂರ್ ಅವರನ್ನ ಒಂದು ಒಪಿನಿಯನ್ ಕೇಳಿದಾಗ ಅವರು ಡಿಟೇಲ್ ಸ್ಟಡಿ ಮಾಡಿ ಈ ಸೆಕೆಂಡರಿ ಟ್ರೀಟೆಡ್ STPಗಳೇನಿದಾವೆ ಅದರಲ್ಲಿರ್ತಕ್ಕಂಥದ್ರಲ್ಲಿ ಹೈಯರ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ನೈಟ್ರೇಟ್ಸ್ ಅಂಡ್ ಫಾಸ್ಫೇಟ್ಸ್ ಅನ್ನ ನ್ಯೂಟ್ರಲೈಸ್ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ. ಮತ್ತು ಈಕೋಲಿ ಬ್ಯಾಕ್ಟೀರಿಯಾ, ಮಾನವನಿಂದ ಹೊರಗಡೆ ಹೋಗುವಂತ ಮಲ ಏನಿದೆ ಅದರಲ್ಲಿ ಒಂದು ಈಕೋಲಿ ಅಂತ ಹೇಳಿ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಅಂತ ಉತ್ಪತ್ತಿ ಆಗುತ್ತೆ, ಅದನ್ನು ನಿರ್ನಾಮ ಮಾಡಕ್ ಆಯ್ತಾ ಇಲ್ಲ. ಮತ್ತು ಅವಾಗವಾಗ ಈ ಕೈಗಾರಿಕಾ ತ್ಯಾಜ್ಯಗಳು ಬರ್ತಾವಲ್ಲ ಅದರಲ್ಲಿರ್ತಕ್ಕಂಥ ಹಲವಾರು ಹೆವಿ ಮೆಟಲ್ಸ್ ಇದೆಯಲ್ಲ ಅದನ್ನೂ ಸಹ ನಾವು ನ್ಯೂಟ್ರಲೈಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಟಾಕ್ಸಿನ್ಸು, ಬ್ಯಾಕ್ಟೀರಿಯಾ, ಪ್ಯಾಥೋಜನ್ಸ್ ಇವೆಲ್ಲ ಉಳ್ಕೊಳ್ಳುವಂತ ಸಾಧ್ಯತೆ ಇದೆ. ನೀವು ಏನಾದರೂ ಸೆಕೆಂಡರಿ ಟ್ರೀಟೆಡ್ ವಾಟರ್ನ ಕೋಲಾರಕ್ಕೋ ಚಿಕ್ಕಬಳ್ಳಾಪುರಕ್ಕೋ ಬೆಂಗಳೂರು ರೂರಲ್ಗೋ ಕೊಟ್ರೆ ಅವ್ರು ಬರೆದಿದ್ದಾರೆ ಅದರಲ್ಲಿ, ಅಲ್ಲಿನ ಕೆರೆಗಳು ಸಹ ಹೆಬ್ಬಾಳ ಕೆರೆಯಂತೆ, ಇದು ಬೆಳಂದೂರು ಕೆರೆಯಂತೆ, ವರ್ತೂರು ಕೆರೆಯಂತೆ ಆಗ್ತವೆ. ಮತ್ತು ಅಲ್ಲಿನ ಅಂತರ್ಜಲಕ್ಕೆ ಅದೇನಾದ್ರೂ ಹೋದ್ರೆ, ಈಗ ಅಂತರ್ಜಲ ಬಿಟ್ಟು ಬೇರೆ ಕುಡಿಯಕ್ಕೆ ನಮಗೆ ಬೇರೆ ದಾರಿನೇ ಇಲ್ಲ. ನಾವು ಕುಡಿಯಕ್ಕೂ ಇಲ್ಲ, ನಮ್ಮ ದನಕರಿಗೂ ಕುಡಿಯಕ್ಕೆ ಬೇರೆ ದಾರಿ ಇಲ್ಲ. ಆ ಅಂತರ್ಜಲ ಈ ಅರೆ ಸಂಸ್ಕರಿತ ನೀರಿನಿಂದ ಏನಾದರೂ ಅದು ರೀಚಾರ್ಜ್ ಆಯ್ತು, ಅಭಿವೃದ್ಧಿ ಆಯ್ತು ಅಂದ್ರೆ ಅದರಲ್ಲೂ ಸಹ ಈ ಅಂಶಗಳು ಉಳ್ಕೊಂಡು ಅದು ಕುಡಿಯುವ ನೀರಿನ ಮೇಲೆ ಅಂದ್ರೆ ನಮ್ಮ ದೇಹದ ಮೇಲೂ ಪರಿಣಾಮ ಬೀರ್ತದೆ ಮತ್ತು ನಾವು ಬೆಳೆಯುವಂತ ಬೆಳೆಗಳ ಮೇಲೂ ದುಷ್ಪರಿಣಾಮ ಬೀರ್ತದೆ. ದಯಮಾಡಿ ನೀವು ಇದನ್ನ ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿದ್ರು. ಅವ್ರ ಮಾತನ್ನು ಕೇಳಲಿಲ್ಲ. ಅದಾದ್ಮೇಲೆ ಸೆಂಟ್ರಲ್ ಅಲ್ಲಿ ಒಂದು ಗೈಡ್ಲೈನ್ ಮಾಡಿತ್ತು. ಅಂದ್ರೆ ಇಡೀ ದೇಶದಲ್ಲಿ ಈ ತರ ಮಹಾನಗರಗಳಲ್ಲಿ ಇರ್ತಕ್ಕಂಥ ತ್ಯಾಜ್ಯ ನೀರನ್ನ, ಯಾಕೆಂದ್ರೆ ಬೆಂಗಳೂರಿನಲ್ಲಿ ಪ್ರತಿ ವರ್ಷ 15 TMC ಅಷ್ಟು ನೀರು ಇವತ್ತು ಉತ್ಪತ್ತಿ ಆಗ್ತದೆ ತ್ಯಾಜ್ಯ ನೀರು. ಅಂದ್ರೆ ನಮಗೆ ನಿಮ್ಗೊಂದು ಲೆಕ್ಕ ಇರ್ಲಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಜನಸಾಮಾನ್ಯರಿಗೆ. ಎತ್ತಿನ ಹೊಳೆಯಿಂದ ನೀವು ನಮ್ಮ ಪೇಪರ್ ಮೇಲೆ ಅಂದ್ರೆ ನೀರು ಕೊಡ್ಲಿಲ್ಲ, ನೀರು ಹರಿಯಲಿಲ್ಲ, ಹರಿಯೋದು ಇಲ್ಲ, ಆದ್ರೆ ಪೇಪರ್ ಮೇಲೆ ನಮ್ಗೆ ಅಲೋಕೇಶನ್ ಮಾಡಿದ್ದು ಎಷ್ಟು, ಕೋಲಾರಕ್ಕೆ 2.8 TMC, ಚಿಕ್ಕಬಳ್ಳಾಪುರಕ್ಕೆ 2.2 TMC, ಅಂದ್ರೆ ಎರಡೂ ಸೇರಿದ್ರೆ 5 TMC ನಮಗೆ ಅಲೋಕೇಶನ್ ಮಾಡಿದ್ದು. ಆದ್ರೆ ಬೆಂಗಳೂರಿನಲ್ಲಿ 15 TMC ಅಷ್ಟು ನೀರು ತ್ಯಾಜ್ಯ ನೀರು ಉತ್ಪತ್ತಿ ಆಗ್ತಾ ಇದೆ. ಅದು ಎಂದಿಗೂ ನಿಲ್ಲದಿಲ್ಲ, ಅದರ ಪ್ರಮಾಣ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ರೆ ನೀವು ಇರುವಂತ STPಗಳಿಗೆ
ಟರ್ಷರಿ ಲೆವೆಲ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅನ್ನು ಹಾಕಿದ್ದಿದ್ರೆ ನಮಗೆ ಆ 15 TMC ನಮ್ಮ 3 ಜಿಲ್ಲೆಗೆ ಹರಿಸ್ಕೋಬಹುದಾಗಿತ್ತು. ಎರಡನೇದು, ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಸರಿಯಾದ ಅದಕ್ಕೆ ಶಕ್ತಿಯನ್ನು ತುಂಬಿ ಸ್ಟಾಫ್ ಕೊಟ್ಟು ಅದಕ್ಕೆ ಎನ್ಫೋರ್ಸ್ಮೆಂಟ್ ಇದು ಕೊಟ್ಟು ಯಾರು ರಾಜಕಾರಣಿಗಳು ಮೂಗು ತೂರಿಸದೇ ಇದ್ರೆ ಈ ಕೈಗಾರಿಕೆಗಳ ತ್ಯಾಜ್ಯವನ್ನ ನಮ್ಮ ಏನು ಡೊಮೆಸ್ಟಿಕ್ ತ್ಯಾಜ್ಯ ಅಂದ್ರೆ ಮನೆಗಳಿಂದ ಬರುವಂತ ತ್ಯಾಜ್ಯಕ್ಕೆ ಮಿಕ್ಸ್ ಆಗದೆ ಇರೋ ತರ ಮಾಡಿ ಆ ತ್ಯಾಜ್ಯವನ್ನ ನಿವಾರಣೆ ಮಾಡಿದ್ರೆ ಉಳಿದಂತ ನೀರು ಕೂಡ ನಮಗೆ ಸುರಕ್ಷಿತ ಮಟ್ಟಕ್ಕೆ ಆಗ್ತಾ ಇತ್ತು. ಇದನ್ನ ಮಾಡಿ ಅಂತ ಹೇಳಿ ಸೆಂಟ್ರಲ್ ಇದು CPHEO ಗೈಡ್ಲೈನ್ ಕೇಂದ್ರ ಸರ್ಕಾರ, ಯಾವುದು ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಅವರು ಇದ್ದ ಕಾಲದ ಸರ್ಕಾರದಲ್ಲಿ ಗೈಡ್ಲೈನ್ ಮಾಡಿದೆ. ಆ ಗೈಡ್ಲೈನ್ ಅನ್ನು ನೀವು ಕಸದ ಬುಟ್ಟಿಗೆ ಹಾಕ್ತೀರಿ. ಇದಾದ ಮೇಲೆ ನೀರ್ ಪಂಪ್ ಮಾಡ್ತಾರೆ, ನಾವು ವಿರೋಧ ಮಾಡ್ತೀವಿ, ಕೋರ್ಟ್ಗೆ ಹೋಗ್ತೀವಿ. ಕೋರ್ಟಲ್ಲಿ ನಾವು ಕೋರ್ಟ್ಗೆ ಹೋಗೋದಕ್ಕೂ ಮತ್ತು ಇಲ್ಲಿ ನೀರು ನೊರೆ ಬಂದಂತ ನೀರು ಬಂತು, ತಾವು ನೋಡಿದಿರಿ. ಜಲಚರಗಳು ಸತ್ತಿದ್ದು ನೋಡಿದಿರಿ, ಮೀನುಗಳು ಸತ್ತಿದ್ದು ನೋಡಿದಿರಿ, ಕಡು ಹಸಿರು ಬಣ್ಣದ ನೀರು ಬಂದಿದ್ದು ನೋಡಿದಿರಿ, ಮತ್ತೆ ವಾಸನೆ ಬಂದಿದ್ದು ನೋಡಿದಿರಿ, ಮತ್ತು ಅದರಿಂದ ಬೆಳೆಯುವಂತ ಬೆಳೆಗಳು ಅನೇಕ ರೀತಿಯಾದಂಥ ಬೆಳೆಗಳ ಮೇಲೆ ದುಷ್ಪರಿಣಾಮ ಆಗಿದ್ದು ನೋಡಿದಿರಿ. ಆಮೇಲೆ ಕೆಲವು ರೈತರ ಕೊಳವೆ ಬಾವಿಗಳಿಗೆ ಏನು ಕಬ್ಬಿಣದ ಕೇಸಿಂಗ್ ಪೈಪ್ ಹಾಕಿರ್ತಾರೆ ಮತ್ತು ಕಬ್ಬಿಣ ಪೈಪ್ ಮೋಟರ್ ಬಿಟ್ಟಿರ್ತಾರೆ, ಅದೆಲ್ಲ ತುಕ್ಕಿಡಿದು ಉದುರೋಗಿದ್ದಂಥದ್ದನ್ನ ನಾವೆಲ್ಲ ಕಣ್ಣಾರೆ ಕಂಡಿದೀವಿ. ರೈತರು ತಮ್ಮ ಕಷ್ಟಗಳನ್ನು ತೋಡ್ಕೊಂಡಿದ್ದಾರೆ. ಅಂಥದ್ದನ್ನ ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿದ್ರೆ ಅದನ್ನು ಕೇಳದೆ ಬಿಟ್ರಿ. ಆಮೇಲೆ 2021ರಲ್ಲಿ ಇವತ್ತು ಇದು ಬಹಳ ಮುಖ್ಯವಾದಂತ ವಿಚಾರ, ನೀರು ಕೆರೆಗಳಿಗೆ ಹರಿದ ಮೇಲೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬಂದು ಕೆರೆಗಳನ್ನೆಲ್ಲ ಸಮೀಕ್ಷೆ ಮಾಡಿ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮುಖಾಂತರ ಸರ್ಕಾರಕ್ಕೆ 2021ರಲ್ಲಿ ಒಂದು ಪತ್ರ ಬರೆಸಿದೆ. ಆ ಪತ್ರದ ಕಾಪಿನೂ ನಮ್ಮ ಹತ್ರ ಇದೆ. ಅವರು ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೂ ಕನಿಷ್ಠ 6 ತಿಂಗಳೊಳಗಡೆ ಎಲ್ಲವನ್ನ ಟರ್ಷರಿ ಟ್ರೀಟ್ಮೆಂಟ್ಗೆ ಅಪ್ಗ್ರೇಡ್ ಮಾಡ್ಕೊಳ್ಬೇಕು, ಇಲ್ಲ ಅಂದ್ರೆ ಅಪಾಯ ಆಗುತ್ತೆ ಅಂತ. ಆದ್ರೆ ಸರ್ಕಾರ ಇವತ್ತು ಮೊಂಡುತನಕ್ಕೆ ಬಿದ್ದು ನಮ್ಮ ಕೆರೆಗಳಿಗೆ ಹರಿಸ್ತಾ ಇರೋದ್ರಿಂದ ಏನೇನ್ ಅಪಾಯ ಅಂದ್ರೆ, ನೋಡಿ ಕಾಮಾಕ್ಷಿ ಅವರೇ, ನನಗೆ ಬಹಳ ದುಃಖ ಆಗುತ್ತೆ. ನೀವು ಇವತ್ತು ಕಂದವಾರ ಕೆರೆಯನ್ನು ನೋಡಿ, ಮುಷ್ಟೂರ್ ಕೆರೆಯನ್ನು ನೋಡಿ, ಅಮಾನಿ ಗೋಪಾಲ ಕೃಷ್ಣ ಕೆರೆಯನ್ನು ನೋಡಿ, ಕೋಲಾರದಲ್ಲಿ ನಮ್ಮ ಜೋಡಿ ಕೃಷ್ಣಾಪುರ ಕೆರೆ, ಲಕ್ಷ್ಮೀ ಸಾಗರ ಕೆರೆ, ನರಸಾಪುರ ಕೆರೆ, ಅದ್ರ ಕೆಳಗಡೆ ಇರ್ತಕ್ಕಂಥ ಕೆಲವು ಕೆರೆಗಳಲ್ಲಿ ಇವತ್ತು ಏನಾಗಿದೆ, ನಮಗೆ ನಿರಂತರ ಬರಗಾಲ ಬಂದಿದ್ರಿಂದ ಹಳ್ಳಿಗಳಲ್ಲೋ ಅಥವಾ ಪಟ್ಟಣಗಳಲ್ಲೋ ಕೊರೆಸ್ತಾ ಇದ್ದಂಥ ಬೋರ್ವೆಲ್ಗಳಲ್ಲಿ ನೀರು ಸಿಗದೆ ಆಗಿ ಕೆರೆ ಅಂಗಳದಲ್ಲೋ ಅಥವಾ ಕೆರೆ ಕಟ್ಟೆ ಕೆಳಗಡೆನೂ ಇವತ್ತು ಬೋರ್ ಕೊರೆಸ್ಬಿಟ್ಟು ನಗರಗಳಿಗೆ ಮತ್ತು ಹಳ್ಳಿಗಳಿಗೆ ನೀರು ಪಂಪ್ ಮಾಡ್ತಾ ಇದ್ದಾರೆ. ಅಂತ ನೀರು ಈ ತರ ಅಸಂಸ್ಕರಿತ ನೀರಿನಿಂದ ರೀಚಾರ್ಜ್ ಆಗಿ ಇವತ್ತು ಅಂತ ನೀರನ್ನ, ಆ ಕೊಳವೆ ಬಾವಿಗಳಿಂದ ಬಂದಂತ ನೀರನ್ನ ಜನ ಕುಡಿತಾವ್ರೆ. ಮತ್ತು ಆ ಸುತ್ತಮುತ್ತ ತೋಟಗಳಲ್ಲಿ ಕೊರೆಸಿರ್ತಾರಲ್ಲ ಕೊಳವೆ ಬಾವಿ, ರೈತರು ಹೋಗ್ತಾರೆ ಅದನ್ನೇ ಕುಡಿತಾರೆ, ದನಕರು ಕುಡಿಸ್ತಾರೆ, ಅದರಲ್ಲೇ ಬೆಳೆ ಬೆಳಿತಾರೆ. ಈ ಅಪಾಯಗಳನ್ನ ನಿವಾರಣೆ ಮಾಡಿ ಅಂತ ಹೇಳಿ ಹೋರಾಟ ನಡೀತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಈಗೇನು ಜಲಾಗ್ರಹ ಅನ್ನುವಂತ ನಾವು 3 ಜಿಲ್ಲೆಗಳಲ್ಲಿ ಕಳೆದ 6 ತಿಂಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ಆಯ್ತು, ಬೆಂಗಳೂರು ಗ್ರಾಮಾಂತರದಲ್ಲಾಯ್ತು, ಕೋಲಾರದಲ್ಲಾಯ್ತು. ಈ ಜಲಾಗ್ರಹ ಸಮಾವೇಶಗಳಾದ ಮೇಲೆ ಅನೇಕ ಜನ ಯುವಕ ಯುವತಿಯರು, ಪ್ರಜ್ಞಾವಂತರು ಮತ್ತು ಎಲ್ಲ ಸಂಘಟನೆಗಳವರು ಇವತ್ತು ಅತ್ಯಂತ ಸ್ವಯಂ ಪ್ರೇರಿತವಾಗಿ ಈ ಹೋರಾಟಕ್ಕೆ ಧುಮುಕ್ತಾ ಇದ್ದಾರೆ. ಹೌದು ಸರ್, ಈಗ ಇಷ್ಟೊಂದು ಫೈಲ್ಗಳು ಡಸ್ಟ್ಬಿನ್ಗೆ ಹೋಯ್ತು, ಸತ್ಯವನ್ನ ಇರುವಂತ ಫೈಲ್ಗಳೇ ಡಸ್ಟ್ಬಿನ್ಗೆ ಹೋಯ್ತು. ಏನ್ ಸೈಂಟಿಸ್ಟ್ಗಳು ಅದನ್ನ ನೀರನ್ನ ಚೆಕ್ ಮಾಡಿ ಅದ್ರಲ್ಲಿ ಸತ್ಯ ಹೇಳಿದ್ರು ಕೂಡ ಅಷ್ಟೊಂದು ಫೈಲ್ಗಳು, ರಿಯಾಲಿಟಿ ಇರುವಂತ ಫೈಲ್ಗಳು, ತುಂಬಾ ಜ್ಞಾನವಂತರ ಫೈಲ್ಗಳು ಡಸ್ಟ್ಬಿನ್ಗಳಿಗೆ ಹೋಗಿದೆ. ಈಗ 3ನೇ ಹಂತ ಶುದ್ಧೀಕರಣ ಆಗ್ಬೇಕು ಅಂತ ಏನು ನಮ್ಮ ಸಂದೀಪ್ ರೆಡ್ಡಿ ಅವರ ನೇತೃತ್ವದಲ್ಲಿ 15ನೇ ತಾರೀಕು ಹೋರಾಟ ಮಾಡ್ತಾ ಇದ್ದಾರೆ, ಬಂದ್ ಮಾಡ್ತಾ ಇದ್ದಾರೆ. ಸೊ ಈ ಹೋರಾಟದಿಂದ ಫಲಿತಾಂಶ ಸಿಗುತ್ತಾ? ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಇದೆಯಾ? ನೋಡಿ, ಈಗ ನಮ್ಮ ಜಲಾಗ್ರಹದ ಆಶಯನೇ ಹೀಗೆ. ನಾವು ಅನೇಕ ಎಲ್ಲ ಸಮಾವೇಶಗಳಲ್ಲಿ ಏನು ಮಾತಾಡ್ತಿದ್ವಿ, ಇದು ಕೇವಲ ನೀರಾವರಿ ಹೋರಾಟಗಾರರ ಹೋರಾಟ ಆದ್ರೆ ಸಾಕಾಗೋದಿಲ್ಲ, ಇದು ಜನಾಂದೋಲನ ಆಗಬೇಕು. ಯಾಕೆ ನೀರಿಗೆ ಜಾತಿ ಇಲ್ಲ, ಪಕ್ಷ ಇಲ್ಲ, ಧರ್ಮ ಇಲ್ಲ, ಅದು ತಿಳಿಯಾಗಿರ್ತದೋ ಹಾಗೆ ಈ ನೀರಾವರಿ ಹೋರಾಟ ಅನ್ನುವಂಥದ್ದು ಇದು. ಹಾಗಾಗಿ ನಾವು ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸ್ಕೊಂಡು ಮುಂದಕ್ಕೆ ತಗೊಂಡು ಹೋಗುವಂಥ ನಿಟ್ಟಿನಲ್ಲಿ ಇವತ್ತು
ಚಿಕ್ಕಬಳ್ಳಾಪುರದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ನಿಜವಾಗ್ಲೂ ನಾವು ಏನು ಆಶಯ ಹೊಂದಿದೀವಿ ಅದು ಎಲ್ಲೋ ಒಂದ್ ಕಡೆ ಮೊಳಕೆ ಹೊಡಿತಾ ಇದೆ. ಅದ್ರ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ, ಎಚ್ಚೆತ್ಕೊಳ್ತಾ ಇದ್ದಾರೆ, ಪ್ರಜ್ಞಾವಂತರೆಲ್ಲ ಅದಕ್ಕೆ ಬೆಂಬಲವನ್ನು ಕೊಡ್ತಿದ್ದಾರೆ ಅಂದಾಗ ಖಂಡಿತ ಅದು ನಾವೇನು ಆಶಯ ಇಟ್ಕೊಂಡಿದೀವಿ ಆ ಆಶಯಕ್ಕೆ ಪೂರಕವಾಗಿ ಆಗ್ತಾ ಇದೆ. ಅದಕ್ಕೆ ಖಂಡಿತ ನಮ್ಮ ಎಲ್ಲರ ಸಹಕಾರ ಮತ್ತು ಎಲ್ಲರ ಬೆಂಬಲನೂ ಇದೆ. ಆದ್ರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಪ್ರಜ್ಞಾವಂತ ಜನ ಒಂದು ಅರ್ಥ ಮಾಡ್ಕೋಬೇಕು. ಇವತ್ತು ನಾವು ಏನು ಮಂಡಿಸ್ತಾ ಇದೀವಿ ವರದಿಗಳು, ಅವು ಯಾವೂನುವೆ ಖಾಸಗಿ ವರದಿಗಳಲ್ಲ. ಸರ್ಕಾರ, ಅದು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಸರ್ಕಾರಗಳ ಅಂಗಸಂಸ್ಥೆಗಳು, ಸಂಶೋಧನಾ ಸಂಸ್ಥೆಗಳು ಕೊಟ್ಟಂತ ರಿಪೋರ್ಟ್ಗಳು. ಇವತ್ತು ಜನರ ಪ್ರತಿನಿಧಿಗಳಾಗಿ ಯಾರು ಆಯ್ಕೆ ಆಗಿದ್ದಾರೆ, ಅದು ಯಾವುದೇ ಪಕ್ಷದವರಾಗ್ಲಿ, ಅವರು ಈ ವರದಿಗಳ ಆಧಾರದ ಮೇಲೆ ಸರ್ಕಾರದ ಮೇಲೆ ಒತ್ತಡ ಹೇರಿ ಮುಖ್ಯಮಂತ್ರಿಗಳ ಮೇಲೆ ಅಥವಾ ಉಪಮುಖ್ಯಮಂತ್ರಿಗಳ ಮೇಲೆ ಅಥವಾ ಲೋಕಸಭಾ ಸದಸ್ಯರು, ಪ್ರಧಾನಮಂತ್ರಿಗಳ ಮೇಲೆ ಅಥವಾ ಅಲ್ಲಿ ಜಲಶಕ್ತಿ ಮಂತ್ರಾಲಯದ ಆ ಸಚಿವರ ಮೇಲೆ ಒತ್ತಡವನ್ನ ಹೇರಿ ಈ ಒಂದು ಬಹು ಲಾಂಗ್ ಪೆಂಡಿಂಗ್, ಅಂದ್ರೆ ಈಗ ನೋಡಿ ದಿನ ಕಳೆದಂತೆ ನಮಗೆ ವಯಸ್ಸಾಗ್ತಾ ಇದೆ, ಆದರೆ ಸಮಸ್ಯೆನೂ ಅಷ್ಟೇ ಬಿಗಡಾಯಿಸ್ತಾ ಇದೆ. ನೋಡಿ, ಇತ್ತೀಚೆಗೆ ಒಂದು ವರದಿ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಕೊಳವೆ ಬಾವಿಗಳು ಯಾವ್ಯಾವ ಹಳ್ಳಿಗೆ ನೀರು ತೆಗಿತಾ ಇದ್ದಾರೋ ಅದನ್ನ ಒಂದು ರ್ಯಾಂಡಮ್ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಯುರೇನಿಯಂ ಇದೆ ಅನ್ನುವಂತ ಅಪಾಯಕಾರಿ ಇದನ್ನ ವಿಷಯವನ್ನು IAS ಅವರು ರಿಪೋರ್ಟ್ ಕೊಡ್ತಾರೆ. ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಬಾಯೇ ಬಿಡೋದಿಲ್ಲ. ಯಾಕೆ ಬಾಯ್ ಬಿಡೋದಿಲ್ಲ ಅಂದ್ರೆ ನಿಮ್ಗೆ ಇಂತ ಅಪಾಯಗಳಿದೆ ಅಂತ ತಾನೇ ಇವ್ರು 24,000 ಕೋಟಿ ಖರ್ಚು ಮಾಡಿದ್ದು, ನಿಮ್ಗೆ ಕುಡಿಯೋ ನೀರು ಮನೆಗೆ ಕಳಿಸ್ತೀವಿ ಅಂತ. ಯಾವಾಗ ಕೊಡಕ್ಕೆ ಯೋಗ್ಯತೆ ಇಲ್ವೋ ಅವಾಗ ಯುರೇನಿಯಂ ಕುಡಿತಾ ಇದ್ರು ಗಪ್ಚುಪ್ ಅಂತ ಇದ್ದಾರೆ. ಆಮೇಲೆ ಎಂಪ್ರಿ ಅನ್ನುವಂತ ಸಂಸ್ಥೆ, ಅದೊಂದು ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅವರು ಒಂದು ಸಂಶೋಧನೆ ಮಾಡಿ ಹೇಳಿದ್ರು, ಯಾವ ಅಡ್ಜಸೆಂಟ್ ಡಿಸ್ಟ್ರಿಕ್ಟ್ಸ್ ಇದಾವೆ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಈ ಜಿಲ್ಲೆಗಳಿಂದ ಬೆಂಗಳೂರಿಗೆ ತರಕಾರಿ ಸೊಪ್ಪೆಲ್ಲ ಬರ್ತಾ ಇದೆ. ಇದರಲ್ಲಿ ಅನೇಕ ರೀತಿಯಾದಂತ ಭಾರಿ ಲೋಹದ ಅಂಶಗಳಿದಾವೆ. ಇದನ್ನ ತಿಂದ್ರೆ ಬಹಳ ಅಪಾಯಕಾರಿ ಕಾಯಿಲೆಗಳು ಬರ್ತವೆ. ಅಪಾಯಕಾರಿ ಅಂದ್ರೆ ಕಾಸ್ಟ್ಲಿ ಕಾಯಿಲೆಗಳು ನಾನು ಹೇಳೋದು. ಒಂದ್ ಕಡೆ ಮನುಷ್ಯನನ್ನು ಸಾಯಿಸ್ತವೆ, ಆಮೇಲೆ ಅವನ ಕೌಟುಂಬಿಕ ಆರ್ಥಿಕ ಪರಿಸ್ಥಿತಿಯನ್ನು ನಾಶ ಮಾಡಿ ಅವನ ಮನೆಯಲ್ಲಿರ್ತಕ್ಕಂಥ ಕುಟುಂಬ ಸದಸ್ಯರನ್ನ ಬೀದಿಗಾಕಿ ಸರ್ವನಾಶ ಮಾಡುವಂತ ಕಾಯಿಲೆಗಳು ಬರ್ತವೆ ಅಂತ ಎಚ್ಚರಿಸಿದ್ರು. ಯಾರು ಅದ್ರ ಬಗ್ಗೆ ಚಕಾರ ಎತ್ತಲಿಲ್ಲ. ಆದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅದನ್ನ ಸುಮೋಟೋ ಕೇಸ್ ತಗೊಂಡು ಇದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೇತೃತ್ವದಲ್ಲಿ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ರು. ಅವರು 2023ರಿಂದ 2025 ಸಂಶೋಧನೆ ಮಾಡಿ ಇತ್ತೀಚೆಗೆ ಅದನ್ನ ಪಬ್ಲಿಕ್ ಮಾಡಿದ್ರು. ಎಲ್ಲೆಲ್ಲಿಂದ ತರಕಾರಿ ಬರ್ತಾ ಇದೋ ಆ ಭಾಗದಲ್ಲಿರ್ತಕ್ಕಂಥ ಮಣ್ಣು ನೀರನ್ನ ಟೆಸ್ಟ್ ಮಾಡಿದ್ರು. ಅದರಲ್ಲಿ ಕೋಲಾರದ ಕೆಲವು ಸ್ಯಾಂಪಲ್ಸ್ ಅಲ್ಲಿ ಹೆವಿ ಮೆಟಲ್ಸ್ ಇದೆ, ಚಿಕ್ಕಬಳ್ಳಾಪುರದ ಕೆಲವು ಸ್ಯಾಂಪಲ್ಸ್ ಅಲ್ಲಿ ಹೆವಿ ಮೆಟಲ್ಸ್ ಇದೆ, ನೀರಿನಲ್ಲಿ ಅನೇಕ ರೀತಿಯಾದಂತ ನೈಟ್ರೇಟ್ಸ್ ಬೇರೆ ಬೇರೆ ಇವಿದೆ, ಇವೆಲ್ಲ ಕಾರ್ಸಿಯೋಜೆನಿಕ್. ಇದನ್ನ ಇಂಥದ್ರಿಂದ ಬೆಳೆಯೋದ್ರಿಂದ, ಇಂಥ ನೀರು ಕುಡಿಯೋದ್ರಿಂದ ಅಥವಾ ಇಂಥ ಮಣ್ಣಿನಲ್ಲಿ ಬೆಳೆದು ತಿನ್ನೋದ್ರಿಂದ ಕಾರ್ಸಿಯೋಜೆನಿಕ್, ಕ್ಯಾನ್ಸರು, ಕಿಡ್ನಿ ಫೇಲ್ಯೂರು, ಈ ರೀತಿಯಾದಂತ ಅಪಾಯಗಳು ಆಗ್ತವೆ ಅಂತ ಬರೆದಿದ್ದಾರೆ. ಇದು ಜಗಜ್ಜಾಹಿರಿ ಆಗಿದೆ, ಅದನ್ನೇ ನಾವು ಹೇಳ್ತಿರೋದಿಲ್ಲ. ಆದ್ರೂನುವೆ ಇವತ್ತು ಮೊಂಡಾಟ ಆಡ್ತಿದ್ದಾರೆ ಇವರು. ಅಂದ್ರೆ ಇವ್ರಿಗೆ ಯಾವ ರೀತಿ ಉತ್ತರ ಕೊಡಬೇಕು, ನಾವು ಯಾವ ರೀತಿ ಇವ್ರನ್ನ ಹೇಗೆ ಅರ್ಥ ಮಾಡ್ಕೋಬೇಕು ನಾವು? ಈಗ ನೋಡಿ, ನಾನು ಸಿದ್ದರಾಮಯ್ಯನವ್ರನ್ನೋ, DK ಶಿವಕುಮಾರ್ ಅವ್ರನ್ನೋ, ಕುಮಾರಸ್ವಾಮಿ ಅವ್ರನ್ನೋ, ಯಡಿಯೂರಪ್ಪನವ್ರನ್ನೋ ಮಾತಾಡೋದಕ್ಕಿಂತಲೂ ನಮ್ಮ ಜಿಲ್ಲೆಯ ಜವಾಬ್ದಾರಿ ತಗೊಂಡಂತ, ನಮ್ಮ ಜಿಲ್ಲೆಯ ಋಣದಲ್ಲಿ ಇರತಕ್ಕಂತ, ನಾವು ಆಯ್ಕೆ ಮಾಡಿ ಅಧಿಕಾರ ಕೊಟ್ಟಂತ ಜನಪ್ರತಿನಿಧಿಗಳು ಸಂಘಟಿತವಾಗಿ ಹೋರಾಟ ಮಾಡದೇ ಇದ್ರೆ ಖಂಡಿತ ಕಾಮಾಕ್ಷಿ ಅವರೇ, ಇನ್ನ 10 ವರ್ಷ ಅಲ್ಲ 20 ವರ್ಷ ಹೋಗ್ಲಿ, ಅಥವಾ ನಾವ್ ಯಾರ್ಯಾರು ಈಗ ಹೋರಾಟಗಾರರಿದ್ದಾರೋ ನಾವೆಲ್ಲ ಜೀವ ಹೋಗ್ಬಿಟ್ರು ಅಂದ್ರೆ ಪರಿಹಾರ ಸಿಗದೆ ಇನ್ನಷ್ಟು ಏನಪ್ಪಾ, ನಮ್ಮ ಯೌವನ, ನಮ್ಮ
ಶಕ್ತಿ, ನಮ್ಮ ಹಣ, ಇವೆಲ್ಲವನ್ನ ನಾವು ಇಷ್ಟೆಲ್ಲ ತ್ಯಾಗ ಮಾಡಿ ಇಷ್ಟೆಲ್ಲ ರಿಸರ್ಚ್ ಮಾಡಿ, ಸುಮ್ನೆ ಎಲ್ಲೋ ಬೂಟಾಟಿಕೆ ಹೊಡೆಯೋದು, ಅವ್ರ ಮೇಲೆ ಇವ್ರ ಮೇಲೆ ಅವರು ಟೀಕೆ ಮಾಡೋದಲ್ಲ, ಒಂದು ಅಧ್ಯಯನಶೀಲವಾದಂತ ಚಳುವಳಿಯನ್ನ ಕಟ್ಟಿದೀವಿ. ಜನರ ಮುಂದೆ ಅನೇಕ ವೈಜ್ಞಾನಿಕ ಸಂಶೋಧನಾ ವರದಿಗಳನ್ನು ಇಡ್ತಾ ಇದ್ವಿ. ಅದೇ ವರದಿಗಳನ್ನ ಇವತ್ತು ಎಲ್ಲ ಪಕ್ಷಗಳ ಮುಖಂಡರ ಆಫೀಸ್ಗೋ ಮನೆಗೋ ಹೋಗಿ ರಿಕ್ವೆಸ್ಟ್ ಮಾಡಿ ಫೈಲ್ ಮಾಡಿ, ನೋಡ್ರಿ ಇದು ವರದಿ ಇದೆ, ಇದ್ರ ಬಗ್ಗೆ ನೀವು ಮಾತಾಡಿ, ಇದ್ರ ಬಗ್ಗೆ ಸದನದಲ್ಲಿ ಮಾತಾಡಿ, ಅಥವಾ ಮಂತ್ರಿಗಳ ಹತ್ರ ಮಾತಾಡಿ, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ಇದಕ್ಕೇನು ಉತ್ತರ ಕೊಡ್ತಾರೆ ಕೊಡ್ಲಿ, ಇವ್ಯಾವನು ಫೇಕ್ ಅಲ್ಲ ಅಂತ ಹೇಳಿದ್ರು. ನೀವೇ ಇವರು ಕಣ್ಣು ಕಿವಿ ಏನು ಎಲ್ಲ ಮುಚ್ಕೊಂಡು ಇವರು ಅದ್ರ ಕಡೆ ಗಮನನೇ ಕೊಡದೆ ಇದ್ರೆ ನೋಡಿ, ಬಡ್ಜೆಟ್ ಅಲ್ಲಿ ಏನಾಯ್ತು ನೋಡಿ ನಮ್ಮ ಪರಿಸ್ಥಿತಿ. ನಾವು ರೈತರ ಉದ್ಧಾರ ಮಾಡ್ಬೇಕು ಅಂತಾರೆ, ರೈತರು ಇವತ್ತು ಬೀದಿಗಿಳಿತಾ ಇದಾರೆ, ಪ್ರಾಣ ಕಳ್ಕೊಂತಾ ಇದಾರೆ, ಅವ್ರ ಕುಟುಂಬಗಳೆಲ್ಲ ಹಾಳಾಗ್ತಾ ಇದೆ. ಹೌದು, ರೈತರಿಗೆ ಇವಾಗ ಮನುಷ್ಯನಿಗೆ ಬೇಕಾಗಿರೋದು ಬೇಸಿಕ್ ನೀಡ್ಸ್ ಕೊಡಕ್ ರೆಡಿ ಇಲ್ಲ, ಬೇರೆ ಹೈ ಲೆವೆಲ್ ಅಲ್ಲಿ ಫೀಡ್ಸ್ ಕೊಡ್ತೀವಿ ಅಂತ. ನಾನು ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ, ನಮ್ಮ ಜಿಲ್ಲೆಗಳು ಉದ್ಧಾರ ಆಗ್ಬೇಕಾದ್ರೆ ನೀರ್ ಬೇಕು. ನಮ್ಮ ಜಿಲ್ಲೆಗಳು ಹಾಳಾಗ್ಬೇಕಾದ್ರೂ ನೀರ್ ಬೇಕು. ನೋಡಿ, ಬರೀ ಬೇರೆ ಜಿಲ್ಲೆಗಳ ತರ ಅಲ್ಲ ನಮ್ದು. ನಮ್ಮ ನೀರಿನ ಮೂಲನೂ ನಮ್ಮ ನೀರು ನಮ್ಮ ಆದಾಯದ ಮೂಲ. ನಮ್ಗೆ ಆದಾಯ ಬರಬೇಕು ಅಂದ್ರೆ ನಮ್ಗೆ ನೀರ್ ಇರ್ಬೇಕು, ನಮ್ಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಗೆ ನೀರ್ ಇರ್ಬೇಕು. ನಾವು ಮುಂದಿನ ಪೀಳಿಗೆಗಳಿಗೆ ಏನಾದ್ರೂ ಬಿಟ್ಟೋಗ್ಬೇಕು ಅಂದ್ರೆ ಅದು ನೀರಿರ್ಬೇಕು. ನೀರಿಲ್ಲದೆ ಈ ಜಿಲ್ಲೆಗಳ ಭವಿಷ್ಯವನ್ನ ರೂಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಇದು ಅನೇಕ ಸಂಸ್ಥೆಗಳು ಹೇಳ್ತಾ ಇದಾವೆ. ಆದ್ರಿಂದಾನೇ ನಾವು ನೀರು ಏನಾದ್ರೂ ಮಾಡಿ ಆ ಕೃಷ್ಣಾ ನೀರನ್ನ ತರ್ಲಿಕ್ಕಾದ್ರೂ ಪ್ರಯತ್ನ ಮಾಡಿ. ಯಾಕೆಂದ್ರೆ ನಮ್ಮ ಬಾರ್ಡರ್ ವರ್ಗೂ ಬಂದಿದೆ. ಆಮೇಲೆ ಬಿ ಸ್ಕೀಮ್ ಅಲ್ಲಿ ಕರ್ನಾಟಕದ 173 TMC ಅಲೋಕೇಶನ್ ಆಗಿರ್ತಕ್ಕಂಥ ಅಧಿಕೃತ ಅಲೋಕೇಶನ್ ಇದೆ. ಮತ್ತು 2007ರಲ್ಲಿ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅವರು ಕೊಟ್ಟಂತ ರಿಪೋರ್ಟ್ ಇದೆ. ನಮ್ಮ ಪೆನ್ನಾರ್ ಬೇಸಿನ್ ಏನಿದೆ, ಕರ್ನಾಟಕದ ಪೆನ್ನಾರ್, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಮತ್ತು ತುಮಕೂರಿನ ಸ್ವಲ್ಪ ಮಧುಗಿರಿ ಮತ್ತು ಪಾವಗಡಕ್ಕೆ ಪೆನ್ನಾರ್ ಬೇಸಿನ್ಗೆ ಕೃಷ್ಣಾ ನೀರನ್ನ ಅಲೋಕೇಶನ್ ಮಾಡಿದೆ ಅಧಿಕೃತವಾಗಿ. ಅದನ್ನಾದ್ರೂ ಕೇಳ್ರಿ ಅಂದ್ರೂ ಇವರು ಎತ್ತಿನ ಒಳೆ ಜಪ ಮಾಡಿ 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 ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂದ್ರೆ, ಈಗ CAG ಒಂದು ರಿಪೋರ್ಟ್ ಕೊಡ್ತರು ಕಳೆದ ತಿಂಗಳು ಜನವರಿ. ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ. ಅನೇಕ ಜನ ಗುತ್ತಿಗೆದಾರರಿಗೆ ಈ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅವರಿಗೆ ಫೇವರ್ ಮಾಡಕ್ಕೆ ಕಾನೂನುಗಳನ್ನೇ ಬದಲಾಯಿಸಿದ್ದಾರೆ. ಅನೇಕ ಒಂದು 3,000 ಕೋಟಿ ರೂಪಾಯಿ ಮೆಷಿನ್ ಅಲ್ಲಿ ತುಕ್ಕಿಡ್ದೋಗಿದೆ. ಇದರಿಂದ ನೀರು ಬರೋದಿಲ್ಲ. ನೀರಿನ ಬಗ್ಗೆನೂ ಅನೇಕ ಸಂಶಯಗಳಿದಾವೆ ಅಂತ ಹೇಳಿ ಇವಾಗ CAG ರಿಪೋರ್ಟ್ ಬಂದಿದೆ. ಅದ್ರ ಬಗ್ಗೆ ಆದ್ರೂ ಯಾರಾದ್ರೂ ಚರ್ಚೆ ಮಾಡ್ಬೇಕಲ್ಲ? ಇಲ್ಲ ಸರ್, ನಾವು ಮಾಡಲ್ಲ. ಇನ್ನೊಂದು ನೀವು ಫೈಲು ಅಂದ್ರೆ ಒಂದು ವಿಷಯ ನೆನಪಾಯ್ತು. ಈಗ ನೀರಾವರಿ ಬಗ್ಗೆ, ನೀರಾವರಿ ಮೂಲಗಳ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರುವಂತ. ಯಾಕಂದ್ರೆ ಆ ವಿಷಯಕ್ಕೆ ಹೋದಾಗ ನೀವೊಂಥರ ಫುಲ್ ಆಫ್ ಬ್ಯಾಂಕ್ ಅಂತ ಹೇಳ್ಬೋದು. ನಾಲೆಡ್ಜ್ ಅಲ್ಲಿ ನೀರಾವರಿ ಬಗ್ಗೆ ನಿಮ್ಮ ಜ್ಞಾನ ಒಂದು ಫುಲ್ ಆಫ್ ಬ್ಯಾಂಕ್. ಅದು ಒಂದು ಸ್ವಿಸ್ ಬ್ಯಾಂಕ್ ಅಂತ ಹೇಳ್ಬೋದು ನಾಲೆಡ್ಜ್ ಅಲ್ಲಿ ನೀರಾವರಿ ಬಗ್ಗೆ. ನನಗ್ ಗೊತ್ತಿರೋ ಹಾಗೆ ನಿಮ್ಮ ಕಡೆಯಿಂದ ಸಾಕಷ್ಟು ಫೈಲ್ಗಳೋಗಿದೆ, ನಿಮ್ಮ ಹತ್ರ ತಿಳ್ಕೊಂಡಿದ್ದಾರೆ. ನೀವೇ ಸಾಕಷ್ಟು ಫೈಲ್ಗಳನ್ನ ಕೊಟ್ಟಿದ್ದೀರಾ. ಯಾರ್ಯಾರು ಕೊಟ್ಟಿದ್ದೀರಾ ಅಂತಾನು ನಿಮಗ್ ಗೊತ್ತು, ನಮಗೂ ಗೊತ್ತು. ಆದ್ರೆ ಆ ಫೈಲ್ಗಳೆಲ್ಲ ತಗೊಂಡೋದರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಮೇಡಮ್, ನಾನು ನಿಜವಾಗ್ಲೂ ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ನಾನು ಕೊಟ್ಟಂತ ಹಲವಾರು ಫೈಲ್ಗಳು, ಅಂಕಿಅಂಶಗಳು, ಏನ ಯೋಜನೆಗಳಲ್ಲಿ ಇರ್ತಕ್ಕಂಥ ಲೋಪಗಳನ್ನೆಲ್ಲ ತಗೊಂಡೋಗಿ ಕಾಂಟ್ರಾಕ್ಟರ್ಗಳ ಹತ್ರ ದುಡ್ಡು ಮಾಡ್ಕೊಂಡಿರ್ಬೋದು ಇವರು ಅಂತ ಅನ್ಸುತ್ತೆ. ನೋಡಿ, ಅದರಿಂದ ಮೋಸ ಆದ್ರು. ಈಗ ನೋಡಿ, ನಾನು ಸ್ವಚ್ಛವಾಗಿದ್ದು ಏನೋ ಅಪಾಯ ಆಯ್ತಪ್ಪ ಅಂತಂದ್ರೆ, ಈಗ ಎತ್ತಿನ ಹೊಳೆಯಿಂದ ನೀರ್ ಬರ್ಲಿಲ್ಲ, 8,000 ಕೋಟಿ ಇದ್ದಂತ ಯೋಜನೆಗೆ 24,000 ಕೋಟಿ ಖರ್ಚಾಗಿದೆ. 24 TMC ನೀರು ಸಿಗ್ತದೆ ಅನ್ನುವಂತ ಹೇಳ್ಕೊಂಡು ಬಂದಂತ ಯೋಜನೆಯಲ್ಲಿ 8 TMC ಅಂತ ಹೇಳಿ ಸರ್ಕಾರದ ಒಂದು ಅಧ್ಯಯನ, ಅವರೇ ಕಾಂಟ್ರಾಕ್ಟ್ ಕೊಟ್ಟು ಅಧ್ಯಯನ ಮಾಡಿಸಿದಂತ ಒಂದು ಬೇರೆ ವಿದೇಶದ ಸಂಸ್ಥೆ ಹೇಳ್ಬಿಟ್ಟು ಹೋಯ್ತು. ಇದಕ್ಕೆ ಅಕೌಂಟಬಿಲಿಟಿ ಕಾಂಟ್ರಾಕ್ಟರ ಅಥವಾ ಸಬ್ ಕಾಂಟ್ರಾಕ್ಟರ ಅಥವಾ ಇದು ವಿಶ್ವೇಶ್ವರಯ್ಯ ಜಲ ನಿಗಮನ ಅಥವಾ ಸರ್ಕಾರದ ಅಧಿಕಾರಿಗಳ, ಚೀಫ್ ಇಂಜಿನಿಯರ್ಗಳ, ಇವರೆಲ್ಲ ಕತ್ತೆ ಕಾಯಕ ಇರೋದು ಅಲ್ಲ. ನಮ್ಮ ಜಿಲ್ಲೆಗಳ ನೀರಿನ ವಿಚಾರದಲ್ಲಿ ಇಷ್ಟೊಂದು ಬೇಜವಾಬ್ದಾರಿ ಮಾಡಿ ದುಡ್ಡು ಖರ್ಚು ಮಾಡಿ ನೀರು ಕೊಡ್ತೀವಿ ಅಂತ ಹೇಳಿ ಇಷ್ಟು ದಿನ ಜನಗಳನ್ನ ನಂಬಿಸಿ ಕೊನೆಗೆ ಅವರಿಗೆ ವಿಷ ಕೊಡುವಂತ ಕೆಲಸ ಮಾಡ್ತಾವ್ರೆ ಅಂದ್ರೆ, ಅದಕ್ಕೆ ಕಾರಣಕರ್ತರನ್ನ ಒಂದು ಎನ್ಕ್ವೈರಿ ಮಾಡಿಸಿ ಅವ್ರನ್ನ ಜೈಲಿಗೆ ಕಳಿಸುವಂತ ಕೆಲಸ, ಅಥವಾ ಅಂತವರಿಂದ ಆ ದುಡ್ಡನ್ನ ರಿಕವರಿ ಮಾಡಿಸುವಂತ ನೈತಿಕತೆ ಯಾರಿಗಾದ್ರೂ ಇದೆಯಾ? ಅದು ಯಾರಾದ್ರೂ ಆ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ನೋಡಿ, CAG ರಿಪೋರ್ಟ್ ಬೇರೆ ರಾಜ್ಯದಲ್ಲಿ ಏನಾದ್ರೂ ಈ ರೀತಿ ಬಂದಿದ್ರೆ ಇಷ್ಟೊತ್ತಿಗೆ ಆ ರಾಜ್ಯದಲ್ಲಿ
ಬೆಂಕಿ ಎತ್ಕೊಂಡಿರೋದು. ಏನಿದೇನು ಸಣ್ಣ ವಿಚಾರ ಅಲ್ಲ. 24,000 ಕೋಟಿ ಜನರ ತೆರಿಗೆ ಹಣ ಅಂದ್ರೆ ಒಂದು ಬೋಗಸ್ ಪ್ರಾಜೆಕ್ಟ್ ಮೇಲೆ ಖರ್ಚು ಮಾಡಿದ್ದಾರೆ. ಆಮೇಲೆ ನಮ್ಮ 3 ಜಿಲ್ಲೆಗಳ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ, ನಮಗೆ ವಂಚನೆ ಮಾಡಿದ್ದಾರೆ ಅಂದ್ರೆ ಇವತ್ತು ಇಷ್ಟೊತ್ತಿಗೆ ಬೆಂಕಿ ಎತ್ಕೋಬೇಕಾಯ್ತು. ಇವತ್ತು ಯಾರು ಅದ್ರ ಬಗ್ಗೆ ಮಾತಾಡೋರೇ ಇಲ್ಲ. ಏನಂತ ಇದಕ್ಕೆ ಇದು ಹೇಳ್ಬೇಕಂತಂದ್ರೆ ಒಂದ್ ರೀತಿ ನಾವು ಓಟ್ ಹಾಕಿ ಕಳಿಸಿ ಏನು ಒಂದು ಅಧಿಕಾರದಲ್ಲಿ ಕೂರಿಸಿದೀವಿ. ಸೊ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಜನರು ಮಾಡಿರೋದು ತಪ್ಪು ಅಂತ ಬಹುಶಃ ಅರಿವು ಆಗ್ತಾ ಇದೆ ಅನ್ಸುತ್ತೆ. ಅರಿವು ಆಗುತ್ತೆ ಸರ್, ಒಂದಲ್ಲ ಒಂದು ದಿನ ಸತ್ಯ ಗೊತ್ತಾಗ್ಲೇಬೇಕು. ಈ ಜಿಲ್ಲೆಗಳಲ್ಲಿ ನೀರಿನ ಕ್ರಾಂತಿ ಆಗುತ್ತೆ, ನನಗೆ ನಂಬಿಕೆ ಇದೆ. ಜನರ ಪ್ರತಿಯೊಂದು ಕುಟುಂಬದಲ್ಲಿ ಒಬ್ಬ ಕ್ಯಾನ್ಸರ್ ಪೇಷಂಟೋ ಒಬ್ಬ ಕಿಡ್ನಿ ಪೇಷಂಟೋ ಬಂದ ದಿನ ಅವರೇ ಇವ್ರನ್ನ ಯಾರ್ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ, ಯಾರ್ಯಾರು ಸುಳ್ಳು ಹೇಳಿದ್ದಾರೆ, ಯಾರ್ಯಾರು ಮೋಸ ಮಾಡಿದ್ದಾರೆ ಅವ್ರನ್ನೆಲ್ಲ ಬೀದಿಗಳಲ್ಲಿ ಹಿಡ್ಕೊಂಡು ಇವತ್ತು ನಾವು ಬೇರೆ ಬೇರೆ ದೇಶಗಳಲ್ಲಿ ನೋಡ್ತಾ ಇದೀವಲ್ಲ, ಈ ಜನ್ಜಿ ಅನ್ನುವಂತ ಯುವಕರು ತಿರುಗಿ ಬಿದ್ರೆ ಏನಾಗುತ್ತೆ ಅಂತ ಹೇಳಿ ಅಂತ ಕ್ರಾಂತಿ ಆಗುವಂತ ದಿನ ದೂರ ಇಲ್ಲ. ಹಾಗಾಗಿನೇ ನಾವು ಅದೆಲ್ಲ ಕ್ರಾಂತಿ ಬೇಡ ಅನ್ನೋದ್ರಿಂದ ಕಾರಣಕ್ಕಾಗಿನೇ ಜನಪ್ರತಿನಿಧಿಗಳು ಸ್ವಲ್ಪ ಸಂಯಮ ವಹಿಸಿ ನಿಮ್ಮ ಹಿತಾಸಕ್ತಿಗಳನ್ನು ಪಕ್ಕಕ್ಕಿಟ್ಟು ಪ್ರಾಕ್ಟಿಕಲ್ ಆಗಿ ಏನ್ ಮಾಡಬೇಕು, ಸತ್ಯ ಏನಾಗಬೇಕು. ಈಗ ಆಗಿದ್ದೆಲ್ಲ ಮೋಸ ಆಗೋಗ್ಬಿಟ್ಟಿದೆ. ಮುಂದಕ್ಕಾದ್ರೂ ಮೋಸವನ್ನ ಸರಿಪಡಿಸ್ಕೊಳ್ಳುವಷ್ಟು ದೊಡ್ಡತನ ತೋರಿಸದೇ ಇದ್ರೆ ಖಂಡಿತ ಮುಂದೆ ಆಗುವಂತ ಎಲ್ಲ ಅನಾಹುತಗಳಿಗೆ ಖಂಡಿತ ಅದಕ್ಕೆ ಹೊಣೆ ನೀವು ತಲೆ ಕೊಡಬೇಕಾಯ್ತದೆ. ಅದರಿಂದನೇ ಈಗ ಹೇಳ್ತಾ ಇರೋದು, ದಯಮಾಡಿ ಈಗೇನು ಸಪ್ಲಿಮೆಂಟರಿ ಬಜೆಟ್ ಅಂತ ಬರ್ತಾ ಇದೆಯಲ್ಲ, ಈಗಲಾದ್ರೂ ಎಚ್ಚೆತ್ಕೊಳ್ಳಿ. ಆಗಿದ್ದು ಸಾಕು. ಟರ್ಷರಿ ಟ್ರೀಟ್ಮೆಂಟ್ ಮಾಡಿಸ್ಲಿಕ್ಕೆ ಬೇಕಾದಂತ ಎಲ್ಲ ವರದಿಗಳು ಖಂಡಿತ ನಾನು ಕೈ ಮುಗಿದು ಕೇಳ್ತೀನಿ, ನೀವೆಲ್ಲಿದ್ರೆ ಅಲ್ಲಿ ನಾವು ತಂದು ಕೊಡ್ತೀವಿ. ಟರ್ಷರಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಏನೇನು ಅರ್ಹ ವರದಿಗಳಿದಾವೆ, ರೆಕಮೆಂಡೇಶನ್ಸ್ ಇದಾವೆ, ಶಿಫಾರಸುಗಳಿದಾವೆ, ಟರ್ಷರಿ ಟ್ರೀಟ್ಮೆಂಟ್ ಮಾಡಲೇಬೇಕು ಅನ್ನುವಂಥ ಗೈಡ್ಲೈನ್ಸ್ ಇದಾವೆ, ನಾವು ತಂದು ಕೊಡ್ತೀವಿ ಸ್ವಾಮಿ. ಯಾರೋ ಕಾಂಟ್ರಾಕ್ಟರ್ ನೇಮಿಸ್ಕೊಂಡಿರ್ತಕ್ಕಂಥವ್ರು ಅವರ ಮರ್ಜಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ಸಂಸ್ಥೆಗಳು, ವಿಜ್ಞಾನಿಗಳು ಅವರು ಕೊಟ್ಟಂಥದ್ದನ್ನ ನಂಬೇಡಿ. ಇದೇ ರೀತಿಯಾದಂಥ ವಿಜ್ಞಾನಿಗಳೇ ಎತ್ತಿನ ಹೊಳೆಯಲ್ಲಿ ನೀರಿದೆ, 30 TMC ಇದೆ, ನಾಳಿದ್ದು ಬಂತು ಅಂತ ನಿಮ್ಮೇಲೂ ಗೂಬೆ ಕುಂಡ್ರಿಸಿ 3 ಜಿಲ್ಲೆಗಳ ಮೇಲೆ ಬಂಡೆ ಎಳೆದವ್ರೆ, ಅವ್ರನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ಆಯ್ತದ? ನೀವು ನಂಬೇಕಾಗಿರ್ತಕ್ಕಂಥದ್ದು ನೈಜವಾದಂಥ ರಿಪೋರ್ಟ್ಸ್ ಅನ್ನ ಅದನ್ನ ಮಾಡಿ. ಈಗೇನು ಸಪ್ಲಿಮೆಂಟರಿ ಬಜೆಟ್ ಇದೆಯಲ್ಲ, ಈ ಬಜೆಟ್ ಅಲ್ಲಿ ಕೊನೆ ದಿನ ಆದ್ರೂ ಎಲ್ಲ ಇವನ್ನ ಟರ್ಷರಿ ಟ್ರೀಟ್ಮೆಂಟ್ ಮಾಡಿಸುವಂತ ವ್ಯವಸ್ಥೆಯನ್ನು ಮಾಡಿ. ಖಂಡಿತ ಜನಗಳು ನಿಮಗೆ ಋಣಿಯಾಗಿರ್ತಾರೆ, ನಿಮ್ಗೆ ಕೈ ಎತ್ತಿ ಮುಗಿತಾರೆ. ಸರ್, ಇವಾಗ ನೀವು ಹೇಳಿದ್ರಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಬ್ಬರು ಕ್ಯಾನ್ಸರ್ ಪೇಷಂಟು, ಡಯಾಲಿಸಿಸ್ ಪೇಷಂಟು ಬರ್ತಾರೆ ಅಂತ. ಸರ್, ಬರೋದಲ್ಲ, ಆಲ್ರೆಡಿ ಬಂದಿದ್ದಾರೆ. ಸಾಕಷ್ಟು ಕುಟುಂಬಗಳಲ್ಲಿ ಸಾಕಷ್ಟು ಜನರು ಇವಾಗ ಇಷ್ಟೊಂದು ಕಾಯಿಲೆಗಳಿಂದ ಸಫರ್ ಆಗ್ತಾ ಇದ್ದಾರೆ, ಹಾಸ್ಪಿಟಲ್ ಸುತ್ತಾ ಇದ್ದಾರೆ. ಅವ್ರು ದುಡ್ದಿರೋದೊಂದಷ್ಟು ಎಲ್ಲ ಅದಕ್ಕೋಸ್ಕರನೇ ಖರ್ಚು ಮಾಡ್ತಾ ಇದ್ದಾರೆ. ಮತ್ತೆ ಇವಾಗ ಇಷ್ಟೊಂದೆಲ್ಲ ಹೋರಾಟಗಳು ನಡೀತಾ ಇರ್ಬೇಕಾದ್ರೆ ನಮ್ಮ ಒಂದು ಜನಸಾಮಾನ್ಯರ ಪ್ರಶ್ನೆ, ಈಗ ನಮ್ಗೆ ಅವ್ರ ಆಡಂಬರವಾಗಿ ಇನ್ನೇನೋ ಭಾಗ್ಯಗಳು ಮತ್ತೊಂದು ಹೈ ಲೆವೆಲ್ ಏನು ನಮ್ಗೆ ಫೆಸಿಲಿಟಿ ಬೇಡ. ಸದ್ಯಕ್ಕೆ ಒಳ್ಳೆ ನೀರನ್ನು ಕೊಟ್ರೆ ಸಾಕು, ಅವರ ಜೀವನವನ್ನ ಅವರೇ ರೂಪಿಸ್ಕೊಳ್ಳುವಂತ ಶಕ್ತಿ ಜನರಿಗಿದೆ. ಸೊ ಇದನ್ನ ಬಿಟ್ಟು ಇಷ್ಟೆಲ್ಲ ರಿಯಾಲಿಟಿ ಸತ್ಯಾನ ಬಿಟ್ಟು ಈ ರೀತಿಯಾದಂತಹ ಒಂದು ಯೋಜನೆಗಳು ಮಾಡ್ತಾ ಇರೋದು ಜನರಿಗೂ ಸಹ ಗೊತ್ತಾಗಿದೆ. ಅದೇ ನೀವ್ ಹೇಳ್ದಂಗೆ ಒಂದಲ್ಲ ಒಂದು ದಿನ ಪ್ರತಿ ಮನೆಯಿಂದ ಒಬ್ಬ ಹೋರಾಟಗಾರ ಹೊರಬರ್ತಾನೆ. ಆ ಹೋರಾಟ ಮಟ್ಟ ಬೇಡ ಅನ್ನೋದಾದ್ರೆ ಈಗಲೇ ಎಚ್ಚೆತ್ಕೊಂಡು ಏನು ನಮ್ಮ ಸೆಕೆಂಡ್ ಲೆವೆಲ್ ಬಜೆಟ್ ಇದೆ ಅದರಲ್ಲಿ ಒಂದಷ್ಟು ರೈತರ ಪರ ಈ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಗ್ರಾಮಗಳತ್ತ ದಯವಿಟ್ಟು ಏನು ರಾಜ ಮಹಾರಾಜರ ಸೀಟಲ್ಲಿ ಕೂತಿದ್ದೀರಾ, ದಯವಿಟ್ಟು ಒಂದ್ಸಲ ಈ ಕಡೆ ಗಮನ ಹರಿಸಿದ್ರೆ ಬಹುಶಃ ಹೋರಾಟಗಳಿಗೆ ಒಂದು ಕಡಿವಾಣ ಹಾಕಬಹುದು. ಇಲ್ಲ ಅಂದ್ರೆ ಉಗ್ರವಾದಂತಹ ಹೋರಾಟ ಮುಂದಿನ ದಿನಗಳಲ್ಲಿ ಎಲ್ಲರೂ ನಮ್ಮ ಕಣ್ಣಾರೆ ನೋಡೋದಂತೂ ಸತ್ಯ ಅಂತ ಹೇಳ್ಬೋದು. ಸರ್, ಇಷ್ಟೆಲ್ಲ ಒಂದು ಕಡೆ ಆದ್ರೆ ಈಗ ನೀವು ಎತ್ತಿನ ಹೊಳೆ ಯೋಜನೆ ಬಂದಾಗ್ಲೂ ಅಪೋಸ್ ಮಾಡಿದ್ರಿ. ಈ ಬೆಂಗಳೂರು ನೀರಿನ ತ್ಯಾಜ್ಯ ಈಗ ಏನು ಫಿಲ್ಟರ್ ಮಾಡಿ ಕಳಿಸ್ತಾ ಇದ್ದಾರೆ ಇದಕ್ಕೂ ನೀವು ಅಪೋಸ್ ಮಾಡಿದ್ರಿ. KC ಮತ್ತು HN ವ್ಯಾಲಿಗೂ ಅಪೋಸ್ ಮಾಡಿದ್ರಿ. ನೀವು ನೀರಾವರಿ ಹೋರಾಟಗಾರರಾಗಿ ಎಲ್ಲಾ ನೀರಾವರಿ ಹೋರಾಟಗಳನ್ನ ಅಪೋಸ್ ಮಾಡ್ತಾ ಇದ್ದೀರಾ, ಒಪ್ತಿಲ್ಲ. ಇದಕ್ಕೆ ಸ್ವಲ್ಪ ಕಾರಣ? ಮೇಡಮ್, ನಾನು ಈಗಾಗಲೇ ಕ್ಲಾರಿಫೈ ಮಾಡಿದೆ. ನಾವು ಸರ್ಕಾರ ಯೋಜನೆ ಘೋಷಣೆ ಮಾಡಿದ ತಕ್ಷಣ ಚಪ್ಪಾಳೆ ಹೊಡೆದು ಸಿಹಿ ಹಂಚಿ ಮೋಸ ಹೋದ್ವಿ. ಮೊದಲು ನಿಜವಾಗ್ಲೂ ಅಲ್ಲಿ ಘೋಷಣೆ ನೋಡಿ, ಪರಮಶಿವಯ್ಯನವರ ವರದಿ ಜಾರಿ ಮಾಡ್ತೀವಿ ಅಂತೇಳಿ 2009ರಲ್ಲೋ 10ರಲ್ಲೋ ಬಜೆಟ್ ಅಲ್ಲಿ ಹೇಳಿದ್ರೆ ನಾವಿಲ್ಲಿ ಸಿಹಿ ಹಂಚಿದ್ವಿ. ನಮಗೆ ನಿಧಾನವಾಗಿ ಕ್ರಮೇಣ ಅರ್ಥ ಆಯ್ತು
ಇವೆಲ್ಲ ಸರ್ಕಾರ ಹೇಳೋದೇ ಬೇರೆ, ಮಾಡೋದೇ ಬೇರೆ. ಹಾಗಾಗಿನೇ ನಾವು ವಿರೋಧ ಮಾಡ್ತಿದೀವಿ ಅಂದ್ರೆ ಖಂಡಿತ ನಾನು ಬೇಸ್ಲೆಸ್ ಆಗಿ ಯಾವುದನ್ನು ಮಾತಾಡಿಲ್ಲ. ಈಗ ಎತ್ತಿನ ಹೊಳೆಯಲ್ಲಿ ಇವತ್ತು ಏನು 2025-26ರಲ್ಲಿ ನಾವೇನು ಮಾತಾಡ್ತಿದೀವೋ ಇದನ್ನ ವೈಜ್ಞಾನಿಕ ಸಂಸ್ಥೆಗಳ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು 2012-13ರಲ್ಲೇ ನಿಮಗೆ ಗೊತ್ತಿರ್ಬೋದು, ಚಿಕ್ಕಬಳ್ಳಾಪುರದ AC ಕಚೇರಿ ಮುಂದೆ 64 ದಿನ ಧರಣಿ ಮಾಡಿದ್ವಿ. ಆ ಧರಣಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ಎತ್ತಿನ ಹೊಳೆಯಿಂದ ನಮಗೆ ನೀರು ಸಿಗೋದಿಲ್ಲ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ. ಇದು ಒಂದು ಅವೈಜ್ಞಾನಿಕ ಯೋಜನೆ. ಇದರಲ್ಲಿ ಹೈಡ್ರಾಲಜಿಯಲ್ಲಿ ಲೋಪದೋಷಗಳಿದಾವೆ, ಸುಳ್ಳು ಲೆಕ್ಕಗಳನ್ನ ಬರೆದು ಕೊಟ್ಟಿದ್ದಾರೆ. ಅದನ್ನ ಜಾರಿ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇದು ಕಾಂಟ್ರಾಕ್ಟರ್ ಡ್ರಿವನ್ ಪ್ರಾಜೆಕ್ಟ್, ಗುತ್ತಿಗೆದಾರರ ಹಿತ ಕಾಯ್ಲಿಕ್ಕೆ ಈ ಪ್ರಾಜೆಕ್ಟ್ ಅನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಏನ್ ನಮ್ಮ ಹತ್ರ ಇದು ವರದಿಗಳಿದ್ವೋ ಅದನ್ನ ಮುಂದೆ ಇಟ್ಟು ನಾವು ಸರ್ಕಾರವನ್ನ ನಿರಂತರವಾಗಿ ವಿರೋಧ ಮಾಡ್ಕೊಂಡು ಬಂದ್ವಿ. ಜನಕ್ಕೆ ನಂಬಿಕೆ ಬರಲಿಲ್ಲ. ಯಾಕೆಂದ್ರೆ ಬಹಳ ಮಹಾನ್ ನಾಯಕರು, ವೈಟ್ ಕಾಲರ್ ಹಾಕಿರೋರು, ದೊಡ್ಡ ದೊಡ್ಡ ಭಾಷಣ ಬಿಗಿಯೋರು 2 ವರ್ಷದಲ್ಲಿ ನೋಡ್ರಿ ಅಂದಾಗ ಪಾಪ ಅನೇಕ ಜನ ಚಪ್ಪಾಳೆ ತಟ್ಟಿದ್ರು. ಅನೇಕ ಜನರಿಗೆ ಕೈಯನ್ನು ಊದ್ಕೊಂಡಿರ್ಬೇಕು ಚಪ್ಪಾಳೆ ತಟ್ಟಿ. ಆದ್ರೆ ನಾವು ಹೇಳಿದ್ದು ಸತ್ಯ ಅಂತ ಗೊತ್ತಾಗ್ಲಿಕ್ಕೆ 12 ವರ್ಷ ಬೇಕಾಯ್ತು. ಸರ್ಕಾರದ್ದೇ ವರದಿಯಲ್ಲಿ, ನಮ್ಮದು ವೈಜ್ಞಾನಿಕ ಸಂಸ್ಥೆಗಳದಲ್ಲ. DK ಶಿವಕುಮಾರ್ ಅವರೇ ಸದನದಲ್ಲಿ ಉತ್ತರ ಕೊಟ್ಟರು ಕಳೆದ ಅಧಿವೇಶನದಲ್ಲಿ. ಎತ್ತಿನ ಹೊಳೆಯಲ್ಲಿ 24 TMC ಅನ್ನೋದು ಸುಳ್ಳು, ಅದು 8 TMC ಅಂತ ಹೇಳಿ ಯಾರೋ 5 ವರ್ಷ ಅಳತೆ ಮಾಡಕ್ಕೆ 4 ಕೋಟಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಅವರು ಅಳತೆ ಮಾಡಿ ಮಳೆಗಾಲಗಳಲ್ಲಿ ಅದು 8 TMC ಅಂತ ಹೇಳಿದ್ರು. ಹಾಗಾದ್ರೆ 24 ಕೋಟಿ ಖರ್ಚು ಮಾಡಿದಾರಲ್ಲ ಸರ್? ಅದೇ ಈಗ ಅದಕ್ಕೆ CAG ವರದಿ ಕೊಟ್ಟಿದೆಯಲ್ಲ, ಬ್ರಹ್ಮಾಂಡ ಕರ್ಮಕಾಂಡ ಅಂತ ಹೇಳಿ CAG ವರದಿ. ಅದು ಸಂವಿಧಾನಿಕ ಸಂಸ್ಥೆ, ಯಾರು ಅಲ್ಲಗಳಿಯಕ್ಕಾಗಲ್ಲ. ಆ ವರದಿಯನ್ನ ಕರ್ನಾಟಕದ ವಿಧಾನಸಭೆಯಲ್ಲಿಟ್ಟು ಅನುಮೋದನೆ ಮಾಡಿದ್ದಾರೆ. ಅಂದ್ರೆ ಇದು ಸರಿ ಅಂತ ಒಪ್ಕೊಂಡಿದ್ದಾರೆ. ಈಗ ಪಬ್ಲಿಕ್ ಡಾಕ್ಯುಮೆಂಟ್ ಆಗಿದೆ. ಆದ್ರೆ ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಇನ್ನು ಬೆಂಗಳೂರು ನೀರಿನ ಬಗ್ಗೆ ಕೇಳಿದ್ರ ಅದು ಅಷ್ಟೇ ನೋಡಿ. ಈ ಯೋಜನೆ ಆರಂಭವಾಗೋಲಾಗಿನೇ IAC ಅದಕ್ಕೆ ತಕರಾರು ತೆಗೆದಿತ್ತು. ಆಮೇಲೆ ಸರಿ ಮಾಡ್ಕೊಳ್ಳಕ್ಕೆ ರೆಕಮೆಂಡೇಶನ್ ಕೊಟ್ಟಿತ್ತು, ವಿರೋಧ ಮಾಡಿರ್ಲಿಲ್ಲ. ನಾವು ಅದನ್ನೇ ಮಾಡಿದ್ವಿ, ವಿರೋಧ ಮಾಡ್ಲಿಲ್ಲ. ಬೀಯಿಂಗ್ ಎಜುಕೇಟೆಡ್, ನೀರ್ ಬೇಕು ಅನ್ನೋದ್ರಿಂದ ನಾವು ಏಕಾಏಕಿ ವಿರೋಧ ಮಾಡಲಿಲ್ಲ. ನೀರು ಕೊಡಿ, ಬೆಂಗಳೂರಿನಲ್ಲಿ ಇದೆ ನೀರು. ಆದರೆ ಒಂದು ಕೈಗಾರಿಕಾ ತ್ಯಾಜ್ಯ ಅದಕ್ಕೆ ಸೇರದೇ ಇರೋ ತರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಎನ್ಫೋರ್ಸ್ ಮಾಡಿ, ಜೊತೆಗೆ ಏನು STPಗಳಿದಾವೆ ಅವುಗಳನ್ನ CPHEO ಗೈಡ್ಲೈನ್ ಅಂತ ಏನು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇದೆ ಅದರ ಪ್ರಕಾರ ಮತ್ತು IASC ರೆಕಮೆಂಡೇಶನ್ ಪ್ರಕಾರ ಟೆರಿಷರಿ ಲೆವೆಲ್ಗೆ ಅಪ್ಗ್ರೇಡ್ ಮಾಡಿ ಆಮೇಲೆ ಪಂಪ್ ಮಾಡಿ ಅಂತ ನಾವು ಕೇಳಿದ್ರೆ ಇವರಿಗೆ STPಗಳನ್ನ ಅಪ್ಗ್ರೇಡ್ ಮಾಡೋದಕ್ಕೆ ದುಡ್ಡಿಲ್ಲ, ಅದು ಕಾಸ್ಟ್ಲಿ ಅಫೇರ್. ಆದ್ರೆ ಅಲ್ಲಿ ಇಲ್ಲದ ಅರೆಸಂಸ್ಕರಿತ ನೀರನ್ನ ಹರಿಸ್ಲಿಕ್ಕೆ ಈಗಾಗಲೇ ನಿಮಗೆ ಆಶ್ಚರ್ಯ ಆಗ್ಬೋದು, KC ವ್ಯಾಲಿಗೆ ಈಗಾಗಲೇ 1,500-1,25,000 ಕೋಟಿ ಖರ್ಚಾಗಿದೆ ಪೈಪ್ ಲೈನ್ಗಳು ಹಾಕಕ್ಕೆ. ಈ ದುಡ್ಡೆಲ್ಲಿಂದ ಎಲ್ಲಿ ಬರ್ತಾ ಇದೆ ಅಂತ? ತೆರಿಗೆ ಹಣ. ಈಗ HN ವ್ಯಾಲಿ ಮೊದಲ ಹಂತದಲ್ಲಿ 900 ಕೋಟಿ ಆಯ್ತು, ಎರಡನೇ ಹಂತದಲ್ಲಿ 80 ಕೋಟಿ ಆಗಿದೆ ಬಾಗೇಪಲ್ಲಿ ಕಡೆಗೆ. ಈಗ ಇನ್ನು ಶಿಡ್ಲಘಟ್ಟದ ಕೆರೆನೇ ತುಂಬಿಲ್ಲ, 6 ವರ್ಷ ಆಯ್ತು. ಆದ್ರೆ ಶಿಡ್ಲಘಟ್ಟದ ಕೆರೆಯಿಂದ ಇನ್ನೊಂದು 150 ಕೆರೆಗೆ ನೀರು ಕೊಡ್ತೀವಿ ಅಂತ ಹೇಳಿ ಈಗ 250 ಕೋಟಿನೋ 260 ಕೋಟಿನೋ ಪೈಪ್ ಲೈನ್ಗೆ ದುಡ್ಡು ಈ ಬಡ್ಜೆಟ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಅದೇ HN ವ್ಯಾಲಿಯಲ್ಲಿ ಅಂದ್ರೆ ಹೊಸಕೋಟೆಗೆ ಅಲ್ಲಿಗೊಂದು 130-140 ಕೋಟಿ ಕೊಟ್ಟಿದ್ದಾರೆ. ಅಂದ್ರೆ HN ವ್ಯಾಲಿಯಲ್ಲಿ ಪ್ರೊಡಕ್ಷನ್ ಇರೋದು ಆಸ್ ಪರ್ BWSSB ವೆಬ್ಸೈಟ್ ಹೋದ್ರೆ ಈಗಲೂ ಸಿಗುತ್ತೆ. ಯಾರು ಬೇಕಾದ್ರೂ ವೆಬ್ಸೈಟ್ ಓಪನ್ ಮಾಡಿ HN ವ್ಯಾಲಿಯಲ್ಲಿ ನೀರಿನ ಸಿವೇಜ್ ವಾಟರ್ ಪ್ರೊಡಕ್ಷನ್ ಎಷ್ಟು ಅಂತ ಕೇಳಿದ್ರೆ ಅದು ಹೇಳುತ್ತೆ 200 ಚಿಲ್ಲರೆ MLD ಮಿಲಿಯನ್ ಲೀಟರ್, ಅಂದ್ರೆ 20 ಲಕ್ಷ ಲೀಟರ್ ಅಂತ. ಆ 20 ಲಕ್ಷ ಲೀಟರ್ನ ಅಲ್ಲ 2 ಕೋಟಿ ಲೀಟರ್ 200 MLD 1 ಮಿಲಿಯನ್ ಲೀಟರ್ ಅಂದ್ರೆ 10 ಲಕ್ಷ 10 ಲಕ್ಷದ್ದು 200 2 ಕೋಟಿನೋ 200 ಕೋಟಿ ಎಷ್ಟೋ ಆಗತ್ತೆ. ಅಂದ್ರೆ 200 MLDನೇ ಇರೋದು. 200 MLD ನೀರನ್ನು ತಂದು ಕೋಲಾರ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಪೈಪ್ ಲೈನ್ ಹಾಕಿ ನೀರು ಹರಿಸ್ತೀವಿ, 100 ಕೆರೆಗಳು ತುಂಬಿಸ್ತೀವಿ, ಮತ್ತು ಹೊಸಕೋಟೆಗೂ ಕೆರೆಗಳು ತುಂಬಿಸ್ತೀವಿ ಅಂತ ಹೇಳ್ತೀಯಾರಲ್ಲ. ಇದು ಒಂದು ರೀತಿಯಲ್ಲಿ
ಇದು ಕೇವಲ ಪೈಪ್ಲೈನ್ ಯೋಜನೆ ಆಗ್ತಿದೆಯೇ ಹೊರತು ಶುದ್ಧವಾದಂತ ನೀರನ್ನ ಸಂಸ್ಕರಣೆ ಮಾಡುವಂತದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಮತ್ತು ಗುಣಮಟ್ಟದ ನೀರನ್ನು ತರಬೇಕು ಮತ್ತು ಅಷ್ಟೇ ಪ್ರಮಾಣದ ನೀರನ್ನು ಸಹ ತರಬೇಕು. ಆ ಕೆಲಸನೂ ಆಗ್ತಾ ಇಲ್ಲ. ಒಂದ್ ಕಡೆ ಕ್ವಾಲಿಟಿನೂ ಮೀಟ್ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ ಅವರು ಪ್ರಾಮಿಸ್ ಮಾಡಿದಷ್ಟು ಕ್ವಾಂಟಿಟಿ ನೀರನ್ನು ಸಹ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇಲ್ಲಿ ನೋಡಿ, ನಾವು ಜನಸಾಮಾನ್ಯರು ಒಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡಬೇಕು. ಜನಸಾಮಾನ್ಯರು ನಮ್ಮ ಒಂದು ಬುದ್ಧಿ ಮಟ್ಟಕ್ಕೆ ತಕ್ಕನಾಗಿ ಯೋಚನೆ ಮಾಡಿ ಸಾಕು. ಇಲ್ಲಿ ಸ್ವಲ್ಪ ಪಾಯಿಂಟ್ಸ್ ಬಂತು ಸರ್ ಬಾಯಿಂದ. ಏನಂತ ಹೇಳಿದ್ರೆ, ಕೋಟಿ ಕೋಟಿ ಎಲ್ಲಿ ಖರ್ಚು ಮಾಡಿದ್ದಾರೆ, ಹೆಂಗೆ ಖರ್ಚು ಮಾಡಿದ್ದಾರೆ, ಸೊ ಈ ದುಡ್ಡು ಎಲ್ಲಿಂದ ಹೋಯ್ತು, ಈ ಪ್ರಶ್ನೆ ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಈ ದುಡ್ಡು ಎಲ್ಲಿಂದ ಬಂತು, ಎಲ್ಲಿ ಹೋಯ್ತು, ಯಾರಿಂದ ಸರ್ಕಾರಕ್ಕೆ ಹೋಯ್ತು, ಒಂದು. ಎರಡನೇದು ಬಂದು ಆರೋಗ್ಯದ ಸಮಸ್ಯೆ. ಮೂರನೇದು ಬಂದು ನಮ್ಮ ಚಿಕ್ಕಬಳ್ಳಾಪುರ ತರಕಾರಿಗಳಿಗೆ, ಹೂಗಳಿಗೆ ತುಂಬಾ ಫೇಮಸ್ ಆಗಿರುವಂತಹ ಜಿಲ್ಲೆ. ಸೊ ಈ ಒಂದು ತರಕಾರಿಗಳಲ್ಲಿ ಇಂತಹ ಅಂಶ ಇದೆ, ಆರೋಗ್ಯಕ್ಕೆ ಹಾನಿಕಾರಕವಾದ ಅಂಶ ಇದೆ ಅಂದ್ರೆ ನಮ್ಮ ರೈತರ ಬೆಳೆಗಳು, ನಮ್ಮ ರೈತರು ಬೆಳೆಯುವಂತಹ ಹೂವಿನ ಒಂದು ಫಲಗಳು ಏನೆಲ್ಲ ಮಾರ್ಕೆಟ್ ಅಲ್ಲಿ ಆಗ್ಬೋದು. ಇವರು ಕಷ್ಟಪಟ್ಟು ಒಡವೆಗಳು ಮಾರಿ, ಜಮೀನ್ ಮಾರಿ, ಬೋರ್ ಹಾಕ್ಸಿ, ಬೆಳೆ ಬೆಳೆದು ಮಾರ್ಕೆಟ್ಗೆ ಹೋದ್ರೆ ಇವ್ರಿಗೆ ಯಾವ ರೀತಿ ಬೆಲೆ ಸಿಗ್ಬಹುದು. ಸೊ ಮುಂದಿನ ನಮ್ಮ ರೈತರ ಜೀವನ ಏನಾಗಬಹುದು, ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ತುಂಬಾ ಡೀಟೇಲ್ ಆಗಿ ಹೇಳಿದ್ರೆ ಇದು ಒಂದ್ ರೀತಿ ಕಾಂಟ್ರವರ್ಸಿಯಲ್ ಆಗುತ್ತೆ, ಅದು ಬೇಡ. ಯಾಕಂದ್ರೆ ನಾವಿಲ್ಲಿ ಕಾಂಟ್ರವರ್ಸಿಯಲ್ ಮಾಡೋದಿಕ್ಕೆ ಕೂತಿಲ್ಲ, ನಾವು ಸತ್ಯನ ಜನಸಾಮಾನ್ಯರಿಗೆ ತಿಳಿಸಕ್ಕೆ ಕೂತಿದ್ದೀವಿ. ನಂತರ ಒಂದು ಮಾತೇನಂದ್ರೆ ಸರ್, ಈಗ ಎಲ್ಲಾ ವಿಚಾರಗಳನ್ನ ಮಾತಾಡಬೇಕಾದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳಂತಾನೆ ತಗೊಳ್ಳೋಣ, ನಾವು ಅಧಿಕಾರದಲ್ಲಿರುವಂತವರೇ ತಗೊಳ್ಳೋಣ. ನಾವು ಸಂವಿಧಾನದಲ್ಲಿ ಬರೆದಿದೆ, ಸಂವಿಧಾನಕ್ಕೆ ನಾವು ಬದ್ಧರು, ಸಂವಿಧಾನವನ್ನ ನಾವು ಗೌರವಿಸ್ತೀವಿ, ನಮಗೂ ಗೌರವ ಇದೆ ಸರ್. ಅಂಬೇಡ್ಕರ್ ಅಂದ್ರೆ ನಾವು ಗೌರವಿಸ್ತೀವಿ, ನಾವು ಪೂಜಿಸ್ತೀವಿ, ಆಯ್ತಾ, ನಮಗೂ ಸಾಕಷ್ಟು ಗೌರವ ಇದೆ ಸಂವಿಧಾನ ಅಂದ್ರೆ. ಸೊ ಅಲ್ಲಿ ಬದ್ಧತೆಯನ್ನ ಮೆರಿಬೇಕಾದ್ರೆ ಈ ವಿಚಾರವೂ ಸಂವಿಧಾನದಲ್ಲಿದೆ, ಅಂಬೇಡ್ಕರ್ ತಿಳಿಸಿದ್ದಾರೆ. ಹಾಗಾದ್ರೆ ಈ ವಿಚಾರದಲ್ಲಿ ಆ ಬದ್ಧತೆ ಏನಾಗಿದೆ? ಇಲ್ಲೂ ದೌರ್ಭಾಗ್ಯ ಏನಂದ್ರೆ ಮೇಡಮ್, ಯಾವುದು ನೋಡಿ, ಔಟ್ ಆಫ್ ದ ಸ್ವಲ್ಪ ಸಬ್ಜೆಕ್ಟ್ ಅಂತಂದ್ರೆ, ಮನುಷ್ಯನಿಗೆ ಶುದ್ಧವಾದಂತ ಕುಡಿಯೋ ನೀರು, ಹೌದು ಸರ್, ರೈತರಿಗೆ ನೀರಾವರಿ ಸೌಲಭ್ಯ, ಹೌದು, ಮತ್ತೆ ಜನಸಾಮಾನ್ಯರಿಗೆ ಉತ್ತಮವಾದಂತ ಗುಣಮಟ್ಟದ ಶಿಕ್ಷಣ, ಮತ್ತೆ ಸಾರ್ವಜನಿಕರಿಗೆ ಉತ್ತಮವಾದಂತ ಒಂದು ಆರೋಗ್ಯ ಸೇವೆ, ಹೌದು, ಮತ್ತೆ ನಮ್ಮ ಸುತ್ತಮುತ್ತಲ ವಾತಾವರಣ ಅಂದ್ರೆ ಪರಿಸರ, ಹೌದು, ಏನು ನಾವು ಇದು ಅಂತ ಹೇಳ್ತೀವಿ, ಕೆರೆ, ಮೂಲಭೂತ ಸೌಕರ್ಯಗಳು, ಬಾವಿ, ಬೆಟ್ಟ ಅಂದ್ರೆ ಪರಿಸರ, ಹೌದು, ಇಷ್ಟನ್ನ ನಾವು ಸುರಕ್ಷಿತವಾಗಿ ಇಟ್ಕೊಂಡ್ರೆ ಈ ಬದುಕಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದಾವೆ. ಖಂಡಿತ. ಇದು ಬಿಟ್ಟು ಉಳಿದದ್ದವೆಲ್ಲ ನಾವು ಆಡಂಬರ ಅಷ್ಟೇ, ನಮಗೆ ಅವೆಲ್ಲ ಕಂಫರ್ಟ್ಸ್ ಅಷ್ಟೇ. ಬಟ್ ಬಹಳ ಮುಖ್ಯವಾದಂತ ಈ ವಿಚಾರಗಳನ್ನ ಪಕ್ಕಕ್ಕಿಟ್ಟು ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆದು ಈ ವಿಚಾರಗಳಲ್ಲಿ ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ಕೊಂಡು ಜನರಿಗೆ ಮೂಗಿಗೆ ತುಪ್ಪ ಸವರಿ, ತುಟಿಗೆ ತುಪ್ಪ ಸವರಿ, ಮೂಗಿಗೆ ಅದರ ವಾಸನೆಯನ್ನ ಬಿಟ್ಟು ಇವತ್ತು ರಾಜಕಾರಣ ಮಾಡುವಂತ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದೀವಿ. ಯಾವ ರಾಜಕಾರಣಿ ಮೊದಲು ಯಾವ ಯೋಜನೆ ಬಗ್ಗೆ ಏನೇನು ಮಾತಾಡಿದರೆ ಜನರ ಮುಂದೆ ಇದೆ, ಇವಾಗ ಹೆಂಗೆ ಬಣ್ಣ ಬದಲಾಯಿಸಿದರೆ ಅದು ಜನರ ಮುಂದೆ ಇದೆ. ಆದ್ರೆ ಒಂದು ಹೇಳ್ತೀನಿ, ನಾವು 2010ರಲ್ಲಿ ಎತ್ತಿನ ಒಳಗೆ 2010ರಲ್ಲಿ ಏನು ಹೇಳಿದೀವೋ 26ರಲ್ಲಿ ಅದೇ ಬದ್ಧತೆಯಿಂದ ಅದೇ ವಿಚಾರವನ್ನ ಮಂಡಿಸ್ತಾ ಇದ್ವಿ. 2015ರಲ್ಲಿ KC ವ್ಯಾಲಿ, HN ವ್ಯಾಲಿ ವಿಚಾರವಾಗಿ ಏನು ನಾವು ನಮ್ಮ ಆತಂಕಗಳಿದ್ವೋ ಅವು 2025-26ರಲ್ಲಿ ನಿಜ ಆಗಿರುತ್ತಂತದಕ್ಕೆ ಅನೇಕ ರಿಪೋರ್ಟ್ಗಳು ಇವತ್ತು ನಮ್ಮ ಕಣ್ಮುಂದೆ ಇದಾವೆ. ಹಾಗಾಗಿ ನಾವು ಒಂದು ಸಂವೇದನೆ ಇಟ್ಕೊಂಡು ಅಧ್ಯಯನ ಮಾಡಿ, ಒಂದು ಸಂಶೋಧನೆ ಮಾಡಿ ಜನರ ಮುಂದೆ, ಯಾಕೆಂದ್ರೆ ನಾವು ಬೇರೆ ರಾಜಕಾರಣಿಗಳ ತರ ಇವತ್ತೊಂದು ಸ್ಟೇಟ್ಮೆಂಟ್ ನಾಳೆ ಒಂದು ಸ್ಟೇಟ್ಮೆಂಟ್ ಮಾಡಕ್ಕಾಗಲ್ಲ. ಆಮೇಲೆ ನಾವು ಉಡಾಫೆಯಿಂದ ಬೇಸ್ಲೆಸ್ ಆರೋಪ ಮಾಡಕ್ಕೂ ಆಗೋದಿಲ್ಲ. ಏನು ಮಾತಾಡ್ತೀವೋ ಅದಕ್ಕೆ ಒಂದು ವರದಿ ಇಟ್ಕೊಂಡು ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಂಡು ನಾವು ಹೇಳಿರೋದ್ರಿಂದ ಇವತ್ತು ಜನರಲ್ಲಿ ವಿಶ್ವಾಸ ಬರ್ತಾ ಇದೆ. ಇಲ್ಲಪ್ಪ ಅವ್ರು ಮೊದಲೇ ಹೇಳಿದ್ರು, ನಾವು ಕೇಳಲಿಲ್ಲ ಅನ್ನುವಂತ ಒಂದು ನಂಬಿಕೆ ಬರ್ತಾ ಇದೆ. ಹಾಗಾಗಿನೇ ಇವತ್ತು ಜನಸಾಮಾನ್ಯರು ಹೋರಾಟದ ಕಡೆಗೆ ತುಂಬಾ ಹೆಚ್ಚು ಬರ್ತಾ ಇದ್ದಾರೆ. ಹೌದು ಸರ್. ನೋಡಿ, ಇವಾಗ ನೀವು ಹೇಳಿದ ತುಪ್ಪದ ಒಂದು ಎಕ್ಸಾಂಪಲ್ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಎಷ್ಟೋ ಜನ ಏನಾಗ್ತಾರೆ ಅಂದ್ರೆ ಒಂದೊಂದ್ಸಲ ಆಶ್ವಾಸನೆಗಳಿಗೆ ಬಿದ್ದು ಹೋಗ್ತಾರೆ. ಅಂದ್ರೆ
ಜನ ಏನು ಮೂರ್ಖರಲ್ಲ ಸರ್. ಒಂದ್ ಅವಕಾಶ ಕೊಟ್ಟು ನೋಡೋಣ, ಎಷ್ಟೋ ಸಲ ಕೊಟ್ಟಿದೀವಿ ಅವಕಾಶನ, ಇವ್ರಿಗೂ ಒಂದ್ಸಲ ಕೊಟ್ಟು ನೋಡೋಣ ಅಂತ ಒಂದು ಅವಕಾಶ ಕೊಡ್ತಾರೆ. ಆದ್ರೆ ಕೊಟ್ಟು ನೋಡಿದಾಗ ಅದು ಆ ಒಂದು ಕೊಟ್ಟ ಅವಕಾಶವನ್ನ ಬಳಸ್ಕೊಳ್ಳದೆ ಇದ್ರೆ ಒಂದ್ ರೀತಿಯಾಗಿ ತಿರುಗಿ ಬೀಳೋದು, ಆ ಅವಕಾಶವನ್ನ ಅವರು ತಗೊಳ್ಳೋದು, ಅವ್ರ ಕೈಗೆ ತಗೊಳ್ಳೋಂಥದ್ದು ಜನರಿಗೆ ಗೊತ್ತಿದೆ. ಆದ್ರೆ ಜನರು ಕೊಟ್ಟ ಅವಕಾಶಗಳನ್ನ ದಯವಿಟ್ಟು ದುರುಪಯೋಗ ಪಡಿಸ್ಕೊಳ್ಳೋದು ಬೇಡ. ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಮನುಷ್ಯನಿಗೆ ಬೇಕಾಗಿರುವಂತದ್ದು ಮೂಲಭೂತ ಸೌಕರ್ಯ ಅಂತ ಹೇಳ್ತಾ ಇದ್ದೀನಿ. ಇವೆಲ್ಲ ಕೊಟ್ಟಾಗ ಆತನೇ ತನ್ನ ಜೀವನವನ್ನ ರೂಪಿಸ್ಕೊಳ್ಬಲ್ಲ, ಆತನ ತನ್ನ ಜೀವನವನ್ನ ನಡೆಸಬಲ್ಲ. ನೀವೇನ್ ರೆಡಿಮೇಡ್ ಫುಡ್ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲೊಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಮೀನು ಹಿಡಿದು ಕೊಡ್ತಾನಲ್ಲ, ಅವನ್ ಯಾವತ್ತು ನಂಬಾರ್ದು. ಅವನ್ 1 ದಿನ ಹಿಡ್ಕೊಡ್ತಾನೆ, 2 ದಿನ ಹಿಡ್ಕೊಡ್ತಾನೆ, 3 ದಿನ ಹಿಡ್ಕೊಡ್ತಾನೆ. ಆದ್ರೆ ಮೀನು ಹಿಡಿಯೋದನ್ನೇ ಕಲಿಸ್ತಾನಲ್ಲ, ಅವನು ಜೀವನ ಪರ್ಯಂತ ಅವನಿಗೆ ಜೀವನ ಕೊಡ್ತಾನೆ. ನಾವು ಮೀನು ಹಿಡಿದು ಕೊಡ್ತಾನಲ್ಲ ಅವನ್ ನಂಬೇಡಿ. ಮೀನು ಹಿಡಿಯೋದನ್ನೇ ಕಲಿಸಿ ನಿಮ್ಗೆ ಅವನಿದ್ರು ಇಲ್ಲದಿದ್ರು ನಿಮ್ ಜೀವನ ಮಾಡೋದನ್ನ ಕಲ್ಸ್ಕೊಡ್ತಾನಲ್ಲ. ಜನಕ್ಕೆ ಏನಾಗಿದೆ ಕಾಮಾಕ್ಷಿ ಅವ್ರೆ ಅಂದ್ರೆ, ಅಯ್ಯೋ ಅಪ್ಪ ನೀನ್ ಸುಮ್ನೆ ಕೂತ್ಕೋ, ನೆಮ್ಮದಿ ನಾನು ಇವತ್ತು ಕೊಡ್ತೀನಿ ಅಂದ್ರೆ ತುಂಬಾ, ಅದನ್ನೇ ನಾನು ಎಕ್ಸಾಂಪಲ್ ಅಲ್ಲಿ ಹೇಳಿದೆ. ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ಹಿಡಿಯಕ್ ಬಂದ್ರೆ ನೀನ್ ಕಷ್ಟ ಪಡ್ಬೇಕು, ಕೆಲಸ ಮಾಡ್ಬೇಕು, ಹಿಡಿಬೇಕು. ಈ ಕಷ್ಟ ಬೇಡ, ನೀನ್ ಇಟ್ಕೋ ಅಂತ 3 ದಿನ ಕೊಡ್ತಾರೆ, 4ನೇ ದಿನ ಅದೇನೆ. ಹೌದು, ಈಗ ನೋಡಿದಿವಲ್ಲ ಸಾಕಷ್ಟು ಉದಾಹರಣೆಗೆ, ಹೇಳೋದು ಬೇಡ. 1 ದಿನ 2 ದಿನ ಆಡಂಬರ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಈ ಎಕ್ಸಾಂಪಲ್ ಕೊಟ್ಟೆ. ಬಹುಶಃ ಈ ಎಕ್ಸಾಂಪಲ್ ಅಲ್ಲಿ ಬಹುಶಃ ಸಾಕಷ್ಟು ವಿದ್ಯಾವಂತರಿಗೆ ಅರ್ಥ ಆಗಿರುತ್ತೆ, ಕೆಲವೊಬ್ಬರಿಗೆ ಆಗದಿದ್ರು ಸಾಕಷ್ಟು ನನ್ನ ಮಾತಿನ ಅರ್ಥ ಆಗಿರುತ್ತೆ. ಸರ್, ಫೈನಲಿ ನೀವು ಈ ಹೋರಾಟ ಇದೆ 15ನೇ ತಾರೀಕು, ಈ ಹೋರಾಟದಿಂದ ಫಲಿತವನ್ನ ನಿರೀಕ್ಷಣೆ ಮಾಡ್ತೀರಾ ಫೈನಲ್ ಆಗಿ ನಿಮ್ಮ ವರ್ಡ್ಸ್ ಅಲ್ಲಿ? ಮೇಡಮ್, ನನಗೆ ಅನಿಸ್ತಾ ಇರೋದು ಏನಂದ್ರೆ, ನೋಡಿ, ಫಲಿತಾಂಶ ಅನ್ನೋದು ಒಂದು ರೀತಿ ಹೋರಾಟ ಮಾಡೋದಷ್ಟೇ ನಮ್ಮ ಕರ್ತವ್ಯ. ಹೌದು, ಫಲಿತಾಂಶ ಕೊಡುವಂಥದ್ದು ಸರ್ಕಾರದ ಕರ್ತವ್ಯ. ಆದರೆ ಇವತ್ತೇನು 15ನೇ ತಾರೀಕು ಚಿಕ್ಕಬಳ್ಳಾಪುರದ ಯುವ ಜನತೆ ಮುಂದಾಗಿ ಏನೊಂದು ಬಂದ್ ಮಾಡುವ ಮೂಲಕ ಇಡೀ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ, ಅಥವಾ ಎಲ್ಲ ಸಂಘಟನೆಗಳನ್ನು ವಿಶ್ವಾಸಕ್ಕೆ ತಗೊಂಡು ಅವರ ಒಂದು ಬೆಂಬಲವನ್ನು ತಗೊಂಡು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಇಡೀ ನಾವು ಏನು ಜಲಾಗ್ರಹ 3 ಜಿಲ್ಲೆಗಳಲ್ಲಿ ಮಾಡ್ತಿದ್ವಿ, ಈ 3 ಜಿಲ್ಲೆಗಳಿಗೆ ಒಂದು ಪ್ರೇರಣೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇಂಥದ್ದೇ ಹೋರಾಟಗಳು, ಚಳುವಳಿಗಳು, ಜನಾಂದೋಲನಗಳು. ಈಗ ನಾವು ಮೊದಲಿಂದನೂ ಹೇಳ್ತೀವಿ, ಎಲ್ಲವನ್ನ ನೀರಾವರಿ ಹೋರಾಟಗಾರರೇ ಮಾಡ್ತಾರೆ ಅಂತಲ್ಲ. ನೀರಾವರಿ ಹೋರಾಟದಿಂದ ಸ್ಫೂರ್ತಿಯಾಗಿ ಆ ಹೋರಾಟದ ಭಾಗವಾಗಬೇಕು ಜನ, ಮತ್ತು ಜನರ ನಾಯಕರಾಗಬೇಕು, ಅವರು ಮುಂದಾಳತ್ವ ತಗೋಬೇಕು ಅಂತ. ಆ ಒಂದು ಏನು ನಮ್ಮ ಸಂಕಲ್ಪ ಏನಿತ್ತು ಅದು ಇವತ್ತು ಚಿಗುರೊಡಿಲಿಕ್ಕೆ ಶುರುವಾಗಿದೆ. ಇದನ್ನು ನಾವು ನಿಜವಾಗ್ಲೂ ನೋಡ್ತಾ ಇದ್ದೀವಿ. ಇಂಥದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ತಾಲೂಕುಗಳಲ್ಲಿ, ಬೇರೆ ಜಿಲ್ಲೆಗಳಲ್ಲೂ ಸಹ ಇದು ತನ್ನ ಪ್ರಭಾವವನ್ನು ಬೀರ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮತ್ತು ಸರ್ಕಾರಕ್ಕೆ ಏನಾದರೂ ಸಂವೇದನೆ ಇದ್ರೆ ಈ ಉಡಾಫೆ ಮಾತುಗಳನ್ನು ಬಿಟ್ಟು ಸಮರ್ಥನೆ ಮಾತುಗಳನ್ನು ಬಿಟ್ಟು, ಯಾಕೆಂದ್ರೆ ನೀವು ಸಮರ್ಥನೆ ಮಾಡ್ಕೊಂಡು ಎತ್ತಿನ ಹೊಳೆಯಲ್ಲಿ ನಿಮ್ಮ ಬಣ್ಣ ಬಯಲಾಗೋಗಿದೆ, ನಿಮ್ಮ ಇದು ಏನು ಕಳಚಿ ಬಿದ್ದಿದೆ ನಿಮ್ಮ ಮುಖವಾಡ. ಕನಿಷ್ಠ ಪಕ್ಷ ಇದರಲ್ಲಾದ್ರೂ ನಿಮ್ಮ ಬದ್ಧತೆಯನ್ನು ತೋರಿಸುವಂತ ಕೆಲಸ ಮಾಡಿ 3ನೇ ಹಂತದ ಶುದ್ಧೀಕರಣಕ್ಕೆ ಮುಂದಾಗುವಂತೆ ಸರ್ಕಾರದ ಮೇಲೆ ಒತ್ತಡ ಇರೋದು ಒಂದೇ ಮಾರ್ಗ ನಿಮಗಿರೋದು. ಅದರ ಜೊತೆಗೆ ಕೃಷ್ಣಾ ನೀರನ್ನು ತರಲಿಕ್ಕೆ ಏನೇನು ಸಾಧ್ಯತೆಗಳಿದಾವೆ ಅದಕ್ಕೆ ಏನು ಬೇಕೋ ಒಂದು ಸಹಕಾರವನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಆಗ್ಬೇಕಾಗಿರೋದ್ರಿಂದ ಅದಕ್ಕೂ ಸಹ ನಾವು ಈಗಾಗಲೇ ಬೇಕಾದಷ್ಟು ಭೂಮಿಕೆಯನ್ನು ಸಿದ್ಧ ಮಾಡಿದ್ದೀವಿ. ಅದಕ್ಕೆ ಬೇಕಾದಂಥ ಸಹಕಾರವನ್ನು ಕೊಡುವ ಮೂಲಕ ಈ ಜನಕ್ಕೆ ಮುಂದೊಂದು ದಿನ ಈ ಗ್ರೌಂಡ್ ವಾಟರ್ ಅಂತ ಏನು ಅಂತರ್ಜಲವನ್ನ ಕುಡಿಯೋದ್ರಿಂದ ಮುಕ್ತಿ ಕೊಟ್ಟು ನದಿ ನೀರನ್ನ, ಸುರಕ್ಷಿತವಾದಂಥ ನದಿ ನೀರನ್ನ, ಮೇಲ್ಮೈ ನೀರು ಅಂತ ಹೇಳ್ತಾರೆ, ಸರ್ಫೇಸ್ ವಾಟರ್, ಅದನ್ನು ಕುಡಿಯುವಂಥ ಕಡೆಗೆ ನೀವು ಗಮನ ಹರಿಸಬೇಕು ಅನ್ನುವಂಥದ್ದು ನಮ್ಮ ಆಶಯ. ಆ ಆಶಯಕ್ಕೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ರೀತಿಯಾದಂಥ ಒಂದು ಆರಂಭ, ಒಂದು ಒಳ್ಳೆಯ ಶುಭಾರಂಭ ಆಗ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಎಸ್, ಖಂಡಿತ ಸರ್. ಯಾಕಂದ್ರೆ ನೀವು ಇಷ್ಟೊಂದು ನಿರೀಕ್ಷೆಗಳನ್ನ ಇಟ್ಕೊಂಡು ಈ ಒಂದು ರೀತಿ ಇದು ಪ್ರಾರಂಭ ಅಂತ ಹೇಳ್ಬೋದು. ಸೊ ನಮ್ಮ ಜನಮೆಚ್ಚಿದ ಎಲ್ಲಾ ನಾಯಕರು ಭಾರಿ ಬುದ್ಧಿವಂತರಿದ್ದಾರೆ,
ತುಂಬಾ ಫೈರ್ ಬ್ರ್ಯಾಂಡ್ಸ್ ಬಹುಶಃ ಈ ಒಂದು ಏನ್ 15ನೇ ತಾರೀಕು ಬಂದಿದೆ, ಬಹುಶಃ ಈ ಬಂದ್ಗೆ ಬೇಗ ಪ್ರತಿಕ್ರಿಯೆ ಕೊಡ್ತಾರೆ ಅಂತಾನೆ ಸಹ ನಾವು ಸಹ ನಿರೀಕ್ಷಿಸೋಣ. ಏಕೆಂದ್ರೆ ದೇಶದಾದ್ಯಂತ ಸೌಂಡ್ ಮಾಡಿರುವಂತವ್ರು ನಮ್ಮ ನಾಯಕರು, ನಮ್ಮ ಒಂದು ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಯಕರುಗಳು. ಸೊ ಇವರ ಒಂದು ಬದ್ಧತೆ ತುಂಬಾನೇ ಚೆನ್ನಾಗಿದೆ ನಮ್ಮ ಜನರ ಮೇಲೆ. ಸೊ ಇದು ಈ ಒಂದು ಬಂದ್ ಆದ್ಮೇಲೆ ಈ 2ನೇ ಹಂತದ ಒಂದು ಬಜೆಟ್ ಅಲ್ಲಿ ನಮ್ಗೆ ಒಂದು ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ನಮ್ಮ ಒಂದು ಶುಭ ಒಂದು ಸುದ್ದಿಯನ್ನ ನಾವೆಲ್ಲರೂ ಸಹ ನಿರೀಕ್ಷಣೆ ಮಾಡ್ತಾ ಇದೀವಿ. ಶುಭ ಸುದ್ದಿ ಕೊಡುತ್ತಾರೆ ಅಂತಾನೆ ನಾವು ನಿರೀಕ್ಷಣೆ ಮಾಡೋಣ, ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಕೊಡ್ತೀರಾ ಅಂತ ಹೇಳಿ ಸಹ ನಮ್ಮ ಜನಸಾಮಾನ್ಯ ಎಲ್ಲರೂ ಸಹ ನಿರೀಕ್ಷಣೆಯಿಂದ ಕಾಯ್ತಾ ಇರ್ತಾರೆ. ದಯವಿಟ್ಟು ಈ ಒಂದು ಗ್ರಾಮಾಂತರ ಜಿಲ್ಲೆಗಳಾಗಿರ್ಬೋದು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಎಲ್ಲ ಜಿಲ್ಲೆಯ ಜನರನ್ನ, ಜಿಲ್ಲೆಯ ಆಗುಹೋಗುಗಳನ್ನ, ಕೃಷಿಯನ್ನ, ದಯವಿಟ್ಟು ಇವೆಲ್ಲ ವಿಚಾರಗಳನ್ನ ಒಂದು ಸ್ವಲ್ಪ ತಲೆಯಲ್ಲಿಟ್ಕೊಂಡು ನೀವು ಅಸಾಮಾನ್ಯವಾದಂತಹ ಜ್ಞಾನವನ್ನ ಹೊಂದಿರುವಂತವ್ರು ದಯವಿಟ್ಟು ಈ ಒಂದು ಸಮಸ್ಯೆಗೆ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಕೊಟ್ರೆ ಬಹುಶಃ ನಮ್ಮ ಜನಸಾಮಾನ್ಯರು ಎಲ್ಲರೂ ಸಹ ಮತ್ತೊಮ್ಮೆ ನಿಮ್ಗೆ ಅವಕಾಶವನ್ನ ಕೊಡಬಹುದು. ಜೀವನ ಪರ್ಯಂತ ನಿಮ್ಮ ಹೆಸರನ್ನ ನೆನೆಸ್ಕೊಂಡು 2 ಕೈಗಳನ್ನ ಮುಗಿದು ಅವರ ನೆಮ್ಮದಿಯಿಂದ ಅವರ ಜೀವನವನ್ನ ಅವರೇ ಸಾಗಿಸ್ಕೋಬಹುದು, ಅವರ ಜೀವನವನ್ನ ಅವರೇ ಕಟ್ಕೋಬಹುದು ಅನ್ನೋದ್ರಲ್ಲಿ 2 ಮಾತಿಲ್ಲ. ಇವತ್ತು ಇಷ್ಟೊಂದು ವಿಚಾರಗಳು ನಮ್ಮ ಒಂದು CTV ಸ್ಟುಡಿಯೋದಲ್ಲಿ ಗೌರವಾನ್ವಿತ ಆರ್ ಆಂಜನೇಯ ರೆಡ್ಡಿ ಅವರು ಹಂಚಿಕೊಂಡಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ಮತ್ತು ನಮ್ಮ CTV ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಮತ್ತೊಮ್ಮೆ ನೀವು ನಮ್ಮ ಸ್ಟುಡಿಯೋಗೆ ಬರಬೇಕು. ಸಾಕಷ್ಟು ಈ ರೀತಿ ಜನಸಾಮಾನ್ಯರಿಗೆ, ಎಷ್ಟೋ ಜನರಿಗೆ ಇದೊಂದು ಸಮಸ್ಯೆ ಅರಿವಿಲ್ಲ ಸರ್. ಒಂದು ರಿಯಾಲಿಟಿ ಏನಿದೆ ಅನ್ನೋದು ಜನರಿಗೆ ಅರಿವಿಲ್ಲ. ಈ ರೀತಿ ನಾವು ಒಂದು ಪ್ರೋಗ್ರಾಮ್ಸ್ ಮೂಲಕ ತಿಳಿಸ್ಕೊಟ್ಟಾಗ ಎಲ್ಲೋ ಒಂದು ಕಡೆ ಸತ್ಯದ ಅರಿವು ಆಗುತ್ತೆ, ಅವರಲ್ಲೂ ಸಹ ಒಂದು ಹೋರಾಟದ ಅರಿವು ಮೂಡುತ್ತೆ. ಸತ್ಯಾಸತ್ಯಗಳು ಅವರು ಸಹ ಮಾತಾಡೋದಿಕ್ಕೆ ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಿಷ್ಟು ವಿಚಾರಧಾರೆಗಳು. ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ನಮಸ್ಕಾರ.